ಮಾಡೋಣ, ಇವಾಗ ಅದ್ರ ಕಂಟಿನ್ಯೂಷನ್ ಮಾಡೋಣ. ನೋಡ್ರಿ, ಪುಷ್ಕರ ಅಂತಂದ್ ಹೇಳಿ ಬರತ್ತ. ಪುಷ್ಕರ ಫೇರ್ ಅಂತಂದ್ ಹೇಳಿದ್ರೆ ಪುಷ್ಕರ ಮೇಳ ಅಥವಾ ಪುಷ್ಕರ ಅನ್ನೋ ಒಂದು ಹಬ್ಬ ಏನಂತಂದ್ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ, ಎಸ್ ಯಾವ್ದ್ರಲ್ಲಿ ಅಂತಂದ್ ಹೇಳಿದ್ರೆ ರಾಜಸ್ಥಾನದೊಳಗಡೆ. ಎಲ್ಲಾಗತ್ತೆ? ರಾಜಸ್ಥಾನದೊಳಗಡೆ. ತುಂಬಾ ಇಂಪಾರ್ಟೆಂಟ್ ಪುಷ್ಕರ ಮೇಳ. ಈ ಪುಷ್ಕರ ಮೇಳದಲ್ಲಿ ಏನ್ ಬರ್ತಾವು, ಏನನ್ನ ತಗೊಂತಾರ? ಈಗ ನೋಡ್ರಿ, ನಮ್ ಕಡೆ ಎಲ್ಲಾನು ಒಂದೊಂದ್ ಕಡೆ ಹಬ್ಬ ಮಾಡ್ತಾರ, ದನಗಳ ಹಬ್ಬ ಅಂತ ಹೇಳ್ತೀವಲ್ಲ, ಎಮ್ಗಳು ಇರ್ತಾವ, ಹೋರಿಗಳು ಇರ್ತಾವ. ಸೇಮ್ ಅದೇ ತರ ಈ ಪುಷ್ಕರ ಮೇಳದಲ್ಲಿ ಏನ್ ಇರ್ತಾವ ಅಂತಂದ್ ಹೇಳಿದ್ರ ಇದನ್ನ ಒಂಟೆಗಳ ಹಬ್ಬ ಕೂಡ ಅಂತ ಕರೀತಾರ. ಸೊ ಇದನ್ನ ಪುಷ್ಕರ ಮೇಳವನ್ನ ಏನಂತ ಕರೀತಾರ? ಒಂಟೆಗಳ ಹಬ್ಬ ಅಂತಾನು ಕೂಡ್ತಾರ. ಇದಕ್ಕೆ ಪುಷ್ಕರ ಮೇಳ ಅಂತಾನೆ ಯಾಕೆ ಕರೀತಾರ? ಯಾಕಂತಂದ್ ಹೇಳಿದ್ರೆ ರಾಜಸ್ಥಾನದೊಳಗಡೆ ಒಂದ್ ಸರೋವರ ಬರುತ್ತ. ಆ ಸರೋವರ ಯಾವ್ದಂತಂದ್ ಹೇಳಿದ್ರೆ ಪುಷ್ಕರ ಸರೋವರ. ಅದ್ರ ಹೆಸರು ಏನಂತಂದ್ರೆ ರಾಜಸ್ಥಾನದಲ್ಲಿ ಒಂದು ಲೇಕ್, ಅದ್ರದ್ ಹೆಸರು ಪುಷ್ಕರ ಸರೋವರ. ಅದ್ರದ್ದು ದಡದಲ್ಲಿ ಏನಪ್ಪಾ ಅಂತಂದ್ರೆ ಈ ಹಬ್ಬ ನಡೆಯೋದ್ರಿಂದ ಅದನ್ನ ಪುಷ್ಕರ ಹಬ್ಬ ಅಂತ ಕರೀತಾರ. ಇದು ಯಾವ ಮಾಸದಲ್ಲಿ ನಡೆಯುತ್ತಂತಂದ್ ಹೇಳಿದ್ರೆ ಕಾರ್ತಿಕ ಮಾಸದಲ್ಲಿ. ಯಾವ ಮಾಸದೊಳಗಡೆ? ಕಾರ್ತಿಕ ಮಾಸದೊಳಗಡೆ ನಡೆಯುತ್ತೆ. ಕ್ಲಿಯರ್ ಏನ್ರಪ್ಪ ಇಷ್ಟ? ಪುಷ್ಕರ ಮೇಳ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜಸ್ಥಾನ್ ಅಂತ ಬಂತು ಅಂತಂದ್ ಹೇಳಿದ್ರೆ ಇನ್ನೊಂದ್ ಹಬ್ಬ ಬರುತ್ತ, ಗೂಮರ್ ಅಂತಂದ್ ಹೇಳಿ. ಸೊ ಏನಂತಂದ್ ಹೇಳ್ತೀವಿ? ಗೂಮರ್ ಅಂತಂದ್ ಹೇಳಿ. ಆಮೇಲೆ ರಾಜಸ್ಥಾನದೊಳಗಡೆ ನಮಗ್ ಕ್ವಶನ್ಸ್ ಗಳು ಯಾವ ಬರ್ತಾವ? ಒಂದ್ ಏನಂತಂದ್ ಹೇಳಿದ್ರೆ ಥಾರ್ ಮರುಭೂಮಿ ಬಗ್ಗೆ ಕ್ವಶನ್ ಬರ್ಬೋದು. ನಮ್ಮ ಭಾರತ ದೇಶದಲ್ಲಿ ಒಂದು ಮರುಭೂಮಿ ಐತೆ, ಅದನ್ನ ನಾವು ಥಾರ್ ಮರುಭೂಮಿ ಅಂತ ಕರಿತೀವಿ. ಅಲ್ಲಿ ಲೋಕಲ್ ಜನ ಏನಂತ ಕರೀತಾರ ಅದನ್ನ? ಲೋಕಲ್ ಜನ ಅದನ್ನ ಏನಂತ ಕರೀತಾರ ಅಂದ್ರ ಮರುಸ್ಥಲಿ ಅಂತ ಕರೀತಾರ. ಏನಂತ ಕರೀತಾರ? ಮರುಸ್ಥಲಿ. ಕ್ಲಿಯರ್ ಎಲ್ರಿಗೂ? ಸೊ ಲೋಕಲ್ ಆಗಿ ಥಾರ್ ಮರುಭೂಮಿಯನ್ನ ಮರುಸ್ಥಲಿ ಅಂತಂದ್ ಹೇಳಿ ಕರೀತಾರ. ಆಮೇಲೆ ರಾಜಸ್ಥಾನದೊಳಗಡೆ ಒಂದು ನದಿ ಹರಿದೋಗುತ್ತ. ಆ ನದಿ ಯಾವ್ದಂತಂದ್ ಹೇಳಿದ್ರೆ ಲೂನಿ ನದಿ ಅಂತಂದ್ ಹೇಳ್ತೀವಿ. ಯಾವ ನದಿ? ಲೂನಿ ನದಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಸರೋವರ ಬರುತ್ತ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಸಾಂಬಾರ್ ಸರೋವರ ಅಂತಂದ್ ಹೇಳಿ. ಯಾವುದು? ಸಾಂಬಾರ್ ಸರೋವರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದು ಬೆಟ್ಟ ಬರುತ್ತೆ. ಯಾವ ಬೆಟ್ಟ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಈ ರೀತಿಯಾಗಿ ಒಂದು ಬೆಟ್ಟದ ಸಾಲು ಬರುತ್ತೆ. ಈ ಬೆಟ್ಟದ ಸಾಲುಗಳನ್ನ ನಾವೇನಂತ ಕರಿತೀವಿ ಅಂದ್ರ ಅರಾವಳಿ ಬೆಟ್ಟಗಳು ಅಂತ ಕರಿತೀವಿ. ಯಾವ ಬೆಟ್ಟಗಳು? ಅರಾವಳಿ ಬೆಟ್ಟಗಳು. ಸೊ ಇವುಗಳನ್ನ ಕ್ವಶನ್ ಹೆಂಗ್ ಕೇಳ್ತಾರ ಅಂತಂದ್ ಹೇಳಿದ್ರ ಪ್ರಪಂಚದ ಅತಿ ಹಳೆಯ ಮಡಿಕೆ ಪರ್ವತಗಳು ಯಾವುವು ಅಂತಂದ್ ಹೇಳಿ. ಹಳೆಯ ಮಡಿಕೆ ಪರ್ವತಗಳು. ಮಡಿಕೆ ಪರ್ವತಗಳು ಅಂತಂದ್ ಹೇಳಿದ್ರ ನೀವು ಮೇಲ್ಗಡೆಯಿಂದ ನೋಡ್ರಿ ಅಂತಂದ್ ಹೇಳಿದ್ರ ಒಂಥರ ಮಡಿಕೆ ತರ ಕಾಣಿಸ್ತಾವ. ಈಗ ನಾವು ಯಾವ್ದಾದ್ರು ಒಂದು ಹಾಸಿಗೆನ ಹೋಗದ್ ಬಿಡ್ರಿ ಅವಂಗ್ ಮಡಿಕೆ ಕಾಣಿಸ್ತಾವಲ್ಲ, ಸೇಮ್ ಆ ತರ. ಎಸ್ ನೆಕ್ಸ್ಟ್ ನೋಡ್ರಿ, ಪೊಂಗಲ್ ಅಂತಂದೈತೆ. ಪೊಂಗಲ್ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಣೆ ನಡೆಸ್ತಾರ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರ. ಸೊ ಪೊಂಗಲ್ ಅಂತಂದ್ ಹೇಳಿದ್ರೆ ತಮಿಳ್ನಾಡು ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ತಮಿಳ್ನಾಡು. ಇದು ಯಾವ ಕಾಲದಲ್ಲಿ ಆಚರಣೆ ಮಾಡ್ತಾರ? ಪೊಂಗಲ್ನ ಯಾವಾಗ ಆಚರಣೆ ಮಾಡ್ತಾರ? ಪ್ರತಿ ವರ್ಷ ಜನವರಿ 14 ಮತ್ತು 15ನೇ ತಾರೀಕು ಏನಂದ್ರೆ ಪೊಂಗಲ್ ಅನ್ನ ಆಚರಣೆ ಮಾಡ್ತಾರ. ಇವನ್ ಮಂತ್ ಡೇಟ್ಸ್ ಗಳನ್ನು ಕೂಡ ನಿಮ್ಗೆ ಏನಂತಂದ್ ಹೇಳಿದ್ರೆ ಕೇಳ್ತಿರ್ತಾರ. ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು ಪೊಂಗಲ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ 4 ದಿನಗಳ ಹಬ್ಬ. ಪೊಂಗಲ್ ಎಷ್ಟು ದಿನಗಳ ಹಬ್ಬ ಅಂತ ಕೇಳ್ತಾರ. ಟೋಟಲ್ ಆಗಿ ಏನಂತಪ್ಪ ಅಂತಂದ್ರೆ 4 ದಿನಗಳ ಹಬ್ಬ ಅಂತ ಕರೀತಾರ. ಈ ಹಬ್ಬದಲ್ಲಿ ಯಾರನ್ನ ಪೂಜೆ ಮಾಡ್ತಾರ, ಎಷ್ಟು ಪ್ರಕಾರ ಬರ್ತಾವ ಅಂತಂದ್ ಹೇಳಿ ಕೇಳಿದಾರ. ಸೊ ಒಂದೇನಪ್ಪಾ ಅಂತಂದ್ರೆ ಭೋಗಿ ಪೊಂಗಲ್ ಅಂತ ಕರೀತಾರ. ಭೋಗಿ ಪೊಂಗಲ್ ಅಂತ ಕರೀತಾರ. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರ ಸೂರ್ಯ ದೇವನನ್ನ ಪೂಜೆ ಮಾಡ್ತಾರ. ನೆಕ್ಸ್ಟ್ ಡೇ ಸೂರ್ಯ ದೇವನನ್ನ ಪೂಜೆ ಮಾಡ್ತಾರ, ಸೂರ್ಯ ಪೊಂಗಲ್ ಅಂತಂದ್ ಹೇಳಿ. ಅದಾದ ನಂತರ ಇನ್ನೊಂದು ಬರುತ್ತ, 3ನೇ ದಿನ ಮಾಟು ಪೊಂಗಲ್ ಅಂತ ಕರೀತಾರ. ಕೊನೆಯ ದಿನವನ್ನ ಕಾನಂ ಪೊಂಗಲ್ ಅಂತಂದ್ ಹೇಳಿ. ಟೋಟಲ್ ಆಗಿ 4 ದಿನಗಳ ಹಬ್ಬ ಈ ಪೊಂಗಲ್. ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ತಮಿಳುನಾಡದೊಳಗಡೆ ಇದನ್ನ ಸುಗ್ಗಿ ಹಬ್ಬ ಅಂತಂದ್ ಹೇಳಿ ಕರೀತಾರ. ಕ್ಲಿಯರ್ ಏನ್ರಪ್ಪ ಪಾಯಿಂಟ್ಸ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ತಮಿಳ್ನಾಡು ಅಂದ ತಕ್ಷಣ ನಮಗ್ ಕ್ವಶನ್ಸ್ ಗಳು ಯಾವ್ಯಾವ ಬರ್ತಾವ ಅಂತಂದ್ ಹೇಳಿದ್ರೆ 2 ಅನುಸ್ಥಾವರಗಳು ಬರ್ತಾವ. ಒಂದ್ ಹೆಸರೇನು? ಕುಡಂಕುಲಂ. ಒಂದ್ ಯಾವ್ದಪ್ಪ ಅಂತಂದ್ರೆ ಕುಡಂಕುಲಂ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದ್ ಯಾವ್ದು? ಸೊ ತಮಿಳ್ನಾಡು ಬರುವಂತದ್ದು 2. ಒಂದು ಕುಡಂಕುಲಂ ಅನುಸ್ಥಾವರ ಅಂತಂದ್ ಹೇಳಿದ್ರೆ ಇನ್ನೊಂದು ಕಲ್ಪಕಂ ಅಂತಂದ್ ಹೇಳ್ತೀವಿ. ಕಲ್ಪಕಂ ಅನುಸ್ಥಾವರ. ಕ್ಲಿಯರ್? 2 ಪಾಯಿಂಟ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ತಮಿಳ್ನಾಡದಲ್ಲಿ ಹರಿಯುವಂತ ತುಂಬಾ ಇಂಪಾರ್ಟೆಂಟ್ ಒಂದು ನದಿ ಯಾವ್ದಂತಂದ್ ಹೇಳಿದ್ರೆ ಇದು ಕಾವೇರಿ ನದಿ ಹರಿಯುತ್ತ. ಕಾವೇರಿ ನದಿಯ ಒಂದು ಉಪನದಿ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಭವಾನಿ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಭವಾನಿ ನದಿ. ತಮಿಳ್ನಾಡದಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ನದಿ ಆಗುತ್ತೆ.
ಆಮೇಲೆ ತಮಿಳುನಾಡಿನ ಪ್ರೆಸೆಂಟ್ ಸಿಎಂ ಯಾರಿದಾರ, ಗವರ್ನರ್ ಯಾರಿದಾರ, ಅವುಗಳನ್ನ ಸ್ವಲ್ಪ ನೋಡ್ಕೊಂಡ್ ಇಟ್ಕೊಳ್ಳಿ. ಆಮೇಲೆ ತಮಿಳುನಾಡಿನ ಫೇಮಸ್ ನೃತ್ಯ ಯಾವ್ದಂತಂದ್ರೆ ಭರತನಾಟ್ಯ ಅಂತಂದ್ ಹೇಳ್ತೀವಿ. ಯಾವ ನೃತ್ಯ ಅಂತಂದ್ ಹೇಳ್ತೀವಿ? ಭರತನಾಟ್ಯ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಹೆಮಿಸ್ ಹಬ್ಬ ಅಂತ ಬರುತ್ತೆ. ಮೊದಲು ನೆನ್ಪಿಟ್ಕೊಳ್ರಿ, ಹೆಮಿಸ್ ನ್ಯಾಷನಲ್ ಪಾರ್ಕ್. ಹೆಮಿಸ್ ನ್ಯಾಷನಲ್ ಪಾರ್ಕ್ ಇದು ಎಲ್ಲಿ ಬರುತ್ತೆ? ಹೆಮಿಸ್ ನ್ಯಾಷನಲ್ ಪಾರ್ಕ್ ನಮ್ಮ ಭಾರತ ದೇಶದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಅಂತಂದ ಹೇಳ್ತೀವಿ. ನಮ್ಮ ಭಾರತ ದೇಶದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವ್ದಂತಂದ ಹೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತಂದ ಹೇಳ್ತೀವಿ. ಅದು ನಮ್ದು ಲಡಾಖ್ ಒಳಗಡೆ ಬರುತ್ತೆ. ಎಲ್ಲಿ ಬರುತ್ತೆ? ಲಡಾಖ್ ಒಳಗಡೆ. ಹಂಗಾದ್ರೆ ಹೆಮಿಸ್ ಹಬ್ಬ ಅಂತಂದ ಹೇಳಿದ್ರೆ ಆ ನ್ಯಾಷನಲ್ ಪಾರ್ಕ್ ಒಳಗಡೆ ಆಚರಿಸುವಂತ ಒಂದು ಹಬ್ಬ. ಹಂಗಾದ್ರೆ ಯಾವ್ದು ಬರುತ್ತೆ ಆನ್ಸರ್? ಲಡಾಖ್ ಅಂತಂದ ಹೇಳಿ. ಕ್ಲಿಯರ್? ಇದ್ರಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾರೆ. ಅಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಹಬ್ಬವನ್ನ ಆಚರಣೆ ಮಾಡುವಾಗ ಬಣ್ಣ ಬಣ್ಣದ ಮುಖವಾಡಗಳನ್ನ ಧರಿಸ್ಬಿಟ್ಟು, ಸೊ ಹಂಗ ಹೆಂಗಂತಂದ ಹೇಳಿದ್ರೆ ನೃತ್ಯಗಾರರೆಲ್ಲ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬಣ್ಣ ಬಣ್ಣದ ಮುಖವಾಡಗಳನ್ನ ಧರಿಸಿ ಒಂದು ನೃತ್ಯವನ್ನ ಮಾಡ್ತಾರ. ಆ ನೃತ್ಯ ಯಾವ್ದಂತಂದ ಹೇಳಿದ್ರೆ ಚಾಮ್ ಡ್ಯಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯಾವ ಡ್ಯಾನ್ಸ್ ಅನ್ನ ಮಾಡ್ತಾರ? ಚಾಮ್ ಅನ್ನೋ ಒಂದು ಡ್ಯಾನ್ಸ್ ಅನ್ನ ಮಾಡ್ತಾರ. ಸೊ ಅದೇನಪ್ಪಾ ಅಂತಂದ್ರೆ ಹೆಮಿಸ್ ಒಳಗಡೆ. ಸೊ ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ಇದು ಚಾಮ್ ಡ್ಯಾನ್ಸ್ ಅಂತಂದ ಹೇಳ್ತೀವಿ. ಫ್ರೆಂಡ್, ಕೆಲವೊಂದು ಪಾಯಿಂಟ್ಸ್ ಗಳೇನಂತಂದ ಹೇಳಿದ್ರೆ 1947 ಟೈಮ್ ಅಲ್ಲಿ ಈ ಪಾರ್ಟ್ ಅನ್ನ ಏನ್ ಮಾಡತ್ತಂತಂದ್ರೆ ಪಾಕಿಸ್ತಾನ ವಶಪಡಿಸ್ಕೊಂಡ್ ಬಿಡತ್ತೆ. ಯಾಕಂತಂದ್ರೆ 1947ರಲ್ಲಿ ಇದನ್ನೆಲ್ಲ ಯಾರ ಆಳ್ವಿಕೆ ನಡೆಸ್ತಾ ಇರ್ತಾರ? ರಾಜಾ ಹರಿ ಸಿಂಗ್ ಆಳ್ವಿಕೆ ನಡೆಸ್ತಿರ್ತಾನ. ಆ ಮಗ ಏನಂತಂದ ಹೇಳಿದ್ರೆ ಬರಂಗಿಲ್ಲ ಅವ್ ಇಂಡಿಯಾಕ್ ಸೇರಾಕ. ಇಂಡಿಯಾಗಿನ ಹುಳ ಅವಂಗ, ನಾನ ರಾಜ, ನಂತಾಕ್ ಸೈನ್ಯರು ಇದಾರ, ನಾ ಹೆಂಗ್ ಬೇಕಾದಂಗ್ ನಡೆಸ್ತಾನ ಜೀವನ ಅಂತಂದೇಳಿ ಆತರ ಅವಂಗ ಕುಂಡ್ಯಾಗ ಹುಳ ಎದ್ದಂಗ್ ಮಾಡ್ತಿರ್ತಾರ. ನಿಮ್ಮಂಗಲ್ಲ, ನಾ ಹಂಗ ಮಾಡ್ತಾನ ಹಿಂಗ್ ಮಾಡ್ತಾನ, ಪಾಸ್ ಆಗ್ತಾನ, ಬಾಳ ಓದನ್ನ, ಜಾಬ್ ಆಗ್ತಾನ, ಹೋಗಿ ಎಕ್ಸಾಮ್ ಬರ್ದ್ ಬಂದ ನಂತರ ಗೊತ್ತಾಗುತ್ತೆ ಈ ತರ ಅವನ ಹತ್ರದ ಕ್ವಶನ್ ಪೇಪರ್ ಬಾಳ ಟಫ್ ಇತ್ತು. ಕ್ವಶನ್ ಪೇಪರ್ ಬಾಳ ಟಫ್ ಇಲ್ಲಪ್ಪ, ನೀ ನೆಟ್ಗೆ ಓದಿಲ್ಲ. ಇನ್ನೊಬ್ರು ಹೇಳ್ತಾರ, ಸರ್ ನಾ ಬಾಳ್ ಓದೇನ್ರಿ, ಬಟ್ ನಾ ಓದಿದ್ ಯಾವ್ದು ಬಂದೇ ಇಲ್ರಲ್ಲಿ. ನಿನ್ಗೇನ್ ಹೇಳಿರುತ್ತ ನೀ ಓದಿದ್ದೆಲ್ಲ ಬರತ್ತಂತಂದೇಳಿ. ನಿಂದು ಓದೋ ಟೆಕ್ನಿಕ್ ಡಿಫ್ರೆಂಟ್ ಆಗಿರ್ಬೇಕಷ್ಟ. ಹಂಗ ನಿಮ್ಮಂಗ ಅವಂಗೂ ಕೂಡ ಏನಂತಂದ್ರೆ ಕುಂಡ್ಯಾಂಗ ಸೊಕ್ಕ ಅವ್ ಇಂಡಿಯಾಕ್ ಬಂದ್ ಸೇರಿರಂಗಿಲ್ಲ. ಅವಾಗ ಪಾಕಿಸ್ತಾನದಾರ ಏನ್ ಮಾಡ್ತಾರ, ಇದೊಂದು ಅಪಾರ್ಚುನಿಟಿ ಅವನವನ್ ಬಡ್ದು ಏನು ಅಂತಂದೇಳಿ 1948 ಟೈಮ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಪಾಕಿಸ್ತಾನದಾರ ರಾಜಾ ಹರಿ ಸಿಂಗ್ ಮೇಲೆ ಫೈರಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅಂಜ್ತಾ ಹೌದು, ಮತ್ತ ಹೊರಗ್ ಬಂದ್ಬಿಟ್ಟು ಬಂದೂಕಿಂದ ಡಿಶು ಅಂತಂದ್ರೆ ಮತ್ತೆ ಏನಾಗತ್ತ? ಚಟಾಗಿ ಹೇತಿರ್ತ ಆ ಟೈಮ್ದಾಗ ಅಂಜಿ. ಅವಾಗ ರಾಜಾ ಹರಿ ಸಿಂಗ್ ಇದ್ದ ಏನ್ ಮಾಡ್ತಾ ಅಂತಂದ್ರೆ ಡೆಲ್ಲಿ ಒಳಗಡೆ ಇರುವಂತ ಮಧ್ಯಂತರ ಸರ್ಕಾರ, ಅದ್ರದ್ದು ಹೆಡ್ ಯಾರಾಗಿರ್ತಾರ? ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಇರ್ತಾರ. ಇವ್ರ ಕಾಕ ಈ ಕೆಲಸ ಕೆಟ್ಟೈತಿ, ನಿನ್ ಮಾತ್ ನಾ ಕೇಳಲಿಲ್ಲ, ಈಗ ನಾವ್ ಒಂದಿಬ್ರು ಸೇರಿ ಒಂದು ಒಪ್ಪಂದ ಮಾಡ್ಕೊಂಡ್ಬಿಡ್ನು, ನಾ ಜಮ್ಮು ಕಾಶ್ಮೀರ್ ನಾ ಇಂಡಿಯಾ ಕೊಟ್ಬಿಡ್ತೇನೆ ಅಂತಂದೇಳಿ. ಈ ಜವಾಹರ್ಲಾಲ್ ನೆಹರು ಸುಮ್ಕೊಂಡಂಗಿಲ್ಲ. ನಾ ಕೇಳುಲ್ದನ ಬಂದಿದಲ್ಲ, ಇವ್ಗೆ ಏನಾದ್ರು ಒಂದು ವಿಶೇಷ ಸ್ಥಾನಮಾನ ಕೊಡ್ನು ಅಂತಂದೇಳಿ. ಈಗ ಅತಿಥಿಗಳು ಹಂಗ ಇರ್ತಾರಲ್ಲ, ಈಗ ಬಂದ್ರು ಊಟ ಮಾಡಿದ್ರು ಹೋಗ್ತಾರ, ಹಂಗಿರಂಗಿಲ್ಲ. ಸ್ಪೆಷಲ್ ಅತಿಥಿಗಳು ಬರ್ತಾರ, ಕರೆದಿಲ್ ಬಿಟ್ಟಿಲ್ಲ, ಬಂದಿದಾರು, ಇವತ್ ಚಿಕನ್ ಊಟ ಮಾಡ್ಸೋಣ ಇರೋರಿಗೆ ಅಂತಂದೇಳಿ ಮಾತಾಡ್ತಿರಲ್ಲ ಮನ್ಯಾಗ. ಹಂಗ ಈ ಜವಾಹರ್ಲಾಲ್ ನೆಹರು ಇದ್ದ ಏನ್ ಮಾಡ್ತಾ ಅಂದ್ರೆ ಜಮ್ಮು ಕಾಶ್ಮೀರ್ ವಿಶೇಷ ಸ್ಥಾನಮಾನ ಕೊಡ್ತಾನ. ಅದ ಆರ್ಟಿಕಲ್ 370 ಅಂತಂದೇಳಿ ಆ ಟೈಮ್ದಾಗ ಹೇಳ್ತೀವಿ. ಇವರಿಬ್ರು ನಡುವೆ ಒಂದು ಒಪ್ಪಂದ ಆಗತ್ತ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತಂದ್ರೆ ನೆನ್ಪಿಟ್ಕೊಡ್ರಿ ಈ ವರ್ಡ್. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅನ್ನೋ ಒಂದು ಒಪ್ಪಂದ ಆಗತ್ತ. ಈ ಒಪ್ಪಂದದ ಪ್ರಕಾರ ಸೊ ನಮ್ದೇನ್ ಜಮ್ಮು ಕಾಶ್ಮೀರ ಅಂದ್ರೆ ಇಂಡಿಯಾಕ್ ಸೇರತ್ತ. ಬಟ್ ಅಟ್ರೊಳಗಡೆ ಈ ಪಾರ್ಟ್ ಅನ್ನ ಏನ್ ಮಾಡಿರ್ತಾರ ಅಂತಂದ ಹೇಳಿದ್ರ ಪಾಕಿಸ್ತಾನದವ್ರು ವಶಪಡಿಸ್ಕೊಂಡಿರ್ತಾರ. ಅದನ್ನ ನಾವ್ ಇವಾಗ ಏನಂತ ಕರಿತೀವಿ ಅಂದ್ರ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಅವ್ ಬಂದ್ ಒಪ್ಪಂದ ಮಾಡ್ಕೋದ್ರೊಳಗಡೆ ಅವ್ರೇನ್ ಸುಮ್ ಕೂತಿರ್ತಾರ, ಅರ್ಧ ವಶಪಡಿಸ್ಕೊಂಡಿರ್ತಾರ. ಅದ ಪಾಕ್ ಅಕ್ಯುಪೈಡ್ ಕಾಶ್ಮೀರ್. ಇಲ್ಲೇನ್ ಬಾರ್ಡರ್ ಲೈನ್ ಐತಲ್ಲ, ಈ ಲೈನ್ ಏನ್ ಬರುತ್ತಲ್ಲ ಬಾರ್ಡರ್ ಲೈನ್, ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ LOC ಅಂತ ಕರಿತೀವಿ. ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್. ಎಸ್, ಇದು ಒಂದ್ ಕಡೆ ಆಯ್ತು ಅಂತಂದ ಹೇಳಿದ್ರೆ ಇನ್ನೊಂದ್ ಕಡೆ ಬರುತ್ತೆ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇದೇ ತರ ಇವರೆಲ್ಲ ವಶಪಡಿಸ್ಕೊಳ್ತಾರ ಅರ್ಧ. ಅದಾದ ನಂತರ ನೆಕ್ಸ್ಟ್ 1962 ಟೈಮ್ ಅಲ್ಲಿ 1962 ಟೈಮ್ ಅಲ್ಲಿ ಈ ಕಡೆ ಪಾರ್ಟ್ ಏನೇ ಅಂತಂದ ಹೇಳಿದ್ರೆ ಚೀನಾದವ್ರು ವಶಪಡಿಸ್ಕೊಳ್ತಾರೆ. ಚೀನಾದವ್ರು ಯುದ್ಧ ಮಾಡ್ತಾರ 1962ರಲ್ಲಿ ಇಂಡಿಯಾ ಮೇಲೆ. ಸೊ ಅದಾದ ನಂತರ ಈ ಪಾರ್ಟ್ ಏನು ವಶಪಡಿಸ್ಕೊಳ್ತಾರಲ್ಲ, ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅಕ್ಸಾಯ್ ಚಿನ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಆ ಪ್ರದೇಶವನ್ನ ಅಕ್ಸಾಯ್ ಚಿನ್ ಅಂತಂದ್ ಕರಿತೀವಿ. ಇಲ್ಲಿರುವಂತಹ ಬಾರ್ಡರ್ ಲೈನ್ ಅನ್ನ ಏನಂತ ಕರಿತೀವಿ ಅಂದ್ರೆ LAC ಅಂತಂದೇಳಿ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತಂದೇಳಿ. ಲೈನ್ ಆಫ್ ಕಂಟ್ರೋಲ್ ಪಾಕಿಸ್ತಾನ ಕಡೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಂತಂದ ಹೇಳಿದ್ರೆ
ಚೀನಾ ವಶಪಡಿಸಿಕೊಂಡಿರೋದ್ ಕಡೆ. ಕ್ಲಿಯರ್ ಏನಪ್ಪ ಈ ಪಾಯಿಂಟ್ಸ್ ಗಳು ಎಲ್ರಿಗೂ? ವೆರಿ ಗುಡ್. ನೆಕ್ಸ್ಟ್ ನೋಡೋಣ ಕ್ವಶನ್. ನೋಡ್ರಿ ಏನೈತ್ರಿ, ದ ಕುಂಭಮೇಳ ರೊಟೇಟ್ಸ್ ಅಂದ್ರೆ ಕುಂಭ ಬಿಡ್ರದ್ನ ಇಂಗ್ಲಿಷ್ ನಾಗ ಬೇಡ, ಕನ್ನಡದಾಗ ಓದೋನು. ಕುಂಭಮೇಳ ಎಷ್ಟು ಸ್ಥಳಗಳಲ್ಲಿ ನಡೆಯುತ್ತೆ ಅಂತಂದ ಹೇಳಿ. ಎಸ್ ಎಸ್, ಇಲ್ಲಿ ನೋಡ್ರಿ, ಕುಂಭಮೇಳ ಯಾಕೆ ನಡೆಯುತ್ತೆ ಕುಂಭಮೇಳ ಅಂತಂದ ಹೇಳಿ ನಾನು ಸಿಂಪಲ್ ಆಗಿ ಒಂದು ಹೇಳ್ತೀನಿ. ಇವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಸಮುದ್ರ ಮಂಥನ ಮಾಡಿದ ನಂತರ ಅದೇನ್ ಅಮೃತ ಸಿಕ್ಕಿರುತ್ತಲ್ಲ, ಆ ಅಮೃತವನ್ನ ಗರುಡ ಏನಪ್ಪಾ ಅಂತಂದ ಹೇಳಿದ್ರೆ ತಗೊಂಡ್ ಹೋಗ್ತಿರ್ತಾನ ಸ್ವರ್ಗಕ್ಕ. ಆ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ಅಂದ್ರೆ ಆ ಅಮೃತ ಕಳಶದಿಂದ 4 ಅಮೃತ ಹನಿಗಳು ಒಂದೊಂದ್ ಪ್ಲೇಸ್ ಅಲ್ಲಿ ಬೀಳ್ತಾವ. ಒಂದ್ ಎಲ್ಪ ಅಂತಂದ ಹೇಳಿದ್ರೆ ಹರಿದ್ವಾರದೊಳಗ್ ಬೀಳುತ್ತ, ಇಲ್ಲಿ ಹರಿದ್ವಾರ. ಇನ್ನೊಂದ್ ಹನಿ ಎಲ್ಲಿ ಬೀಳತ್ತಪ್ಪ ಅಂತಂದ ಹೇಳಿದ್ರೆ ಪ್ರಯಾಗರಾಜದೊಳಗಡೆ. ಇನ್ನೊಂದ್ ಎಲ್ಪ ಅಂತಂದ ಹೇಳಿದ್ರೆ ಪ್ರಯಾಗರಾಜ. ಅದಾದ ನಂತರ ಇನ್ನೊಂದ್ ಎಲ್ಲಿ ಬೀಳತ್ತಪ್ಪ ಅಂತಂದ ಹೇಳಿದ್ರೆ ನಾಸಿಕ್ ಒಳಗಡೆ. ಇನ್ನೊಂದ್ ಎಲ್ಲಿ ಬೀಳುತ್ತ? ನಾಸಿಕ್ ಒಳಗಡೆ. ಆಮೇಲೆ ಇನ್ನೊಂದು ಉಜ್ಜಯಿನಿ ಒಳಗಡೆ. ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಉಜ್ಜಯಿನಿ. ಕ್ಲಿಯರ್? ಹರಿದ್ವಾರ, ಪ್ರಯಾಗ, ಉಜ್ಜಯಿನಿ ಮತ್ತು ನಾಸಿಕ್ ಈ ಪ್ರದೇಶಗಳಲ್ಲಿ ಏನಾಗತ್ತಂತಂದ ಹೇಳಿದ್ರೆ 4 ಪ್ರದೇಶಗಳಲ್ಲಿ ಅಮೃತ ಹನಿಗಳು ಬೀಳ್ತಾವ. ಆ ಪ್ರದೇಶಗಳಲ್ಲಿ ಏನಂತಂದ ಹೇಳಿದ್ರೆ ಕುಂಭಮೇಳ ನಡೆಯುತ್ತೆ. ಕ್ಲಿಯರ್? ಅದರಲ್ಲೂ ಏನಂತಂದ ಹೇಳಿದ್ರೆ ಈ ಹರಿದ್ವಾರ ಮತ್ತು ಪ್ರಯಾಗರಾಜ ಇವೆರಡು ಗಂಗಾ ನದಿ ಮೇಲೆ ಬರ್ತಾವ. ಆಮೇಲೆ ಉಜ್ಜಯಿನಿ ಯಾವ ನದಿ ಮೇಲೆ ಬರುತ್ತಂತಂದ ಹೇಳಿದ್ರೆ ಕ್ಷಿಪ್ರಾ ನದಿ. ಉಜ್ಜಯಿನಿ ಅಲ್ಪ ಅಂತಂದ ಹೇಳಿದ್ರೆ ಯಾವ ನದಿ ಅಂತಂದ ಹೇಳಿದ್ರೆ ಕ್ಷಿಪ್ರಾ ನದಿ. ಅದಾದ ನಂತರ ನಾಸಿಕ್ ಯಾವ್ದಂತಂದ ಹೇಳಿದ್ರೆ ಗೋದಾವರಿ. ನಾಸಿಕ್ ಯಾವ್ದು? ಗೋದಾವರಿ. ಕ್ಲಿಯರ್? ಆಮೇಲೆ ನೆಕ್ಸ್ಟ್, ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೀತಿತ್ಪ ಅಂತಂದ್ರೆ 12 ವರ್ಷಕ್ಕೊಮ್ಮೆ. ಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅಂದ್ರೆ ಈಗ ಒಂದ್ ಪ್ಲೇಸ್ ಅಲ್ಲಿ ನಡೀತಪ್ಪ ಅಂತಂದ್ರೆ ಈ ಪ್ಲೇಸ್ ನೆಕ್ಸ್ಟ್ 12 ವರ್ಷಕ್ಕೊಮ್ಮೆ ನಡೀತಿತ್ತೆ. ಅದಾದ ನಂತರ ಅಂದ್ರೆ ಅದು ರೊಟೇಟ್ ಆಗ್ತಿರುತ್ತೆ ಯಾವಾಗ್ಲೂ. ಸೊ ಪ್ರತಿಯೊಂದು ಪ್ಲೇಸ್ ಏನಂತಂದ್ರೆ 12 ವರ್ಷಕ್ಕೊಂದು ಬರುತ್ತೆ. ನೆಕ್ಸ್ಟ್ ನೋಡು ಕ್ವಶನ್, ಬೈಸಾಖಿ ಹಬ್ಬ. ಸೊ ಇದನ್ನೇನಪ್ಪಾ ಅಂತಂದ್ರೆ ಖಾಲ್ಸಾ ಪಂಥದ ಸ್ಥಾಪನೆಯನ್ನು ಯಾವ ವರ್ಷದಲ್ಲಿ ಸೂಚಿಸುತ್ತ ಅಂತಂದ ಹೇಳಿ ಹಿಂಗೆ ಕೇಳಿದಾನ. ಇದು ಏನು ಹಿಂಗ ಅಂದ್ರೆ ಏನ? ಎಸ್, ಇಲ್ಲಿ ನೋಡ್ರಿ, ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಇದರಿಂದ ಹೋಗೋನು ಸಿಖ್ ಧರ್ಮ ಅಂತಂದ ಹೇಳಿ ಬರುತ್ತೆ. ಸಿಖ್ ಧರ್ಮ ಅಂತ ಬಂತು ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಯಾರು? ಗುರು ನಾನಕ್ ಅಂತಂದ ಹೇಳಿ ಎಲ್ರಿಗೂ ಗೊತ್ತೈತಲ್ಲ. ಗುರು ನಾನಕ್. ಸಿಖ್ ಧರ್ಮ ಅಂತ ಬಂತಂತಂದ್ರೆ ಗುರು ನಾನಕ್. ಆಮೇಲೆ ಪಂಜಾಬೀಸ್ ಎಲ್ಲ ಏನಂತಂದ್ರೆ ಸಿಖ್ ಇರ್ತಾರ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗೋತರ. ಇದಾದ ನಂತರ ಈ ಸಿಖ್ ಧರ್ಮದಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ಗುರುಗಳು ಬರ್ತಾರ. ಅದ್ರಲ್ಲಿ ಒಬ್ಬನ ಗುರು ಯಾರು ಬರ್ತಾರ ಅಂತಂದ್ರೆ ಅರ್ಜುನ್ ಅಂತಂದೇಳಿ, ಅರ್ಜುನ ದೇವ. ಅರ್ಜುನ ದೇವ ಅಂತಂದೇಳಿ. ಸೊ ಅಥವಾ ಅವ್ರ ಹೆಸರು ಏನಂತ ನೋಡ್ರಿ ಪ್ರಾಪರ್ ಆಗಿ ಅವ್ರಿಗೆ ಏನ್ ಕರೀತಾರ ಅಂತಂದೇಳಿ. ಇವ್ರ ಇದ್ದಾಗ ಏನಂತಂದ ಹೇಳಿದ್ರ ಯಾವ ಸಂತತಿ ಆಳ್ವಿಕೆ ನಡೆಸ್ತಾ ಇರುತ್ತ? ನಮ್ಮ ಇಂಡಿಯಾದೊಳಗಡೆ ಮೊಘಲ್ ಸಂತತಿ. ಈ ಮೊಘಲ್ ಸಂತತಿ ಒಳಗಡೆ ಯಾರಪ್ಪಾ ಅಂತಂದ ಹೇಳಿದ್ರ ಜಹಾಂಗೀರ್ ಇರ್ತಾನ. ಯಾರಿರ್ತಾನ ಅಂತಂದ್ರೆ ಜಹಾಂಗೀರ್ ಸುಲ್ತಾನ್ ಇರ್ತಾನ. ಈ ಅರ್ಜುನ್ ದೇವ್ ಇದ್ದವರು ಶಹಜಾನ್ ಹೆಲ್ಪ್ ಮಾಡ್ತಿದಾರ ಸುಲ್ತಾನ್ ಪದವಿನ ತಗೊಳಕ್ ಅಂತಂದ ಹೇಳಿ. ಶಹಜಾನ್ ಹೆಲ್ಪ್ ಮಾಡಕ್ ಹೋಗ್ಬೇಡ ಅಂತಂದ ಹೇಳಿ ಇವರನ್ನ ಸೆರೆ ಹಿಡಿದು ಸಿಖ್ ಗುರು ಆದಂತಹ ಅರ್ಜುನ್ ದೇವನನ್ನ ಸೆರೆ ಹಿಡಿದು ಗಲ್ಲಿಗೇರಿಸ್ತಾರ. ಯಾರ? ಜಹಾಂಗೀರ್ ಅರ್ಜುನ್ ದೇವನನ್ನ. ಸೇಮ್ ಥಿಂಗ್ ಇನ್ನೊಬ್ರು ಬರ್ತಾನೆ, ಯಾರಪ್ಪ ಅಂತಂದ ಹೇಳಿದ್ರೆ ಔರಂಗಜೇಬ್. ಔರಂಗಜೇಬ್ ಕೂಡ ಏನಂತಂದ ಹೇಳಿದ್ರೆ ಒಬ್ಬ ಗುರುನನ್ನ ಏನ್ ಮಾಡ್ತಾನಂತಂದ ಹೇಳಿದ್ರೆ ಗಲ್ಲಿಗೇರಿಸ್ತಾನ. ಆ ಹೆಸರು ಏನ್ ಗೊತ್ತೈತೇನೆ ಯಾರಿಗಾದ್ರು? ಆ ಹೆಸರು ನೋಡ್ಕೊಡು. ಸೊ ಔರಂಗಜೇಬ್ ಕೂಡ ಈ ಎರಡು ಥಿಂಗ್ಸ್ ಗಳಾಗೋದ್ರಿಂದ ತುಂಬಾ ದೊಡ್ಡ ಆಘಾತ ಆಗತ್ತ ಸಿಖ್ ಧರ್ಮದೊಳಗಡೆ. ಗುರುಗಳನ್ನೇ ಕೊಲ್ತಿದಾರ ಇವರು ಮುಸ್ಲಿಮ್ರು, ಅಂದ್ರೆ ಮುಸ್ಲಿಂ ಸಾಮ್ರಾಜ್ಯದ ಸುಲ್ತಾನರು ಹಂಗಂತಂದೇಳಿ. ವೆರಿ ಗುಡ್. ತೇಜ್ ಬಹದ್ದೂರ್, ಗುರು ತೇಜ್ ಬಹದ್ದೂರ್ ಅಂತಂದೇಳಿ. ಸೊ ಗುರು ಅರ್ಜುನ್ ದೇವ್ನನ್ನ ಯಾರು ಕೊಲ್ತಾರ? ಜಹಾಂಗೀರ್ ಕೊಲ್ತಾನ. ಗುರು ತೇಜ್ ಬಹದ್ದೂರ್ನ ಯಾರು ಕೊಲ್ತಾರ ಅಂತಂದ ಹೇಳಿದ್ರೆ ಔರಂಗಜೇಬ್ ಕೊಲ್ತಾನ. ಇದಾದ ನಂತರ ಹಿಂಗಾದ್ರೆ ವರ್ಕೌಟ್ ಆಗಂಗಿಲ್ಲ ಅಂತಂದೇಳಿ 1699 1699 ಯಾರಂತಂದ ಹೇಳಿದ್ರ ಗುರು ಗೋವಿಂದ್ ಸಿಂಗ್. ತುಂಬಾ ಇಂಪಾರ್ಟೆಂಟ್ ಈ ಪರ್ಸನ್. ಗುರು ಗೋವಿಂದ್ ಸಿಂಗ್ ಇದ್ದವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಸೈನ್ಯವನ್ನ ಸ್ಥಾಪನೆ ಮಾಡ್ತಾರ. ಆ ಸೈನ್ಯದ ಹೆಸರ ಏನಪ್ಪಾ ಅಂತಂದ ಹೇಳಿದ್ರೆ ಖಾಲ್ಸಾ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಗುರು ಗೋವಿಂದ್ ಸಿಂಗ್ ಅಂತಂದ್ರೆ ಸಿಖ್ ಧರ್ಮವನ್ನ ಕಾಪಾಡಕ್ಕೋಸ್ಕರ ಒಂದ್ ಸೈನ್ಯವನ್ನ ನಿರ್ಮಾಣ ಮಾಡ್ತಾರ. ಆ ಸೈನ್ಯದ ಹೆಸರು ಏನಪ್ಪಾ ಅಂತಂದ್ರೆ ಖಾಲ್ಸಾ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಕೋಬೇಕು. ಹಂಗಾದ್ರೆ ಇಲ್ಲಿ ಏನ್ ಬರುತ್ತೆ? 1699 ಅಂತಂದ ಹೇಳಿ. ನಮಗ್ ಕೇಳೋ ಕ್ವಶನ್ಸ್ ಗಳು ಅರ್ಜುನ್ ದೇವ್, ಜಹಾಂಗೀರ್, ತೇಜ್ ಬಹದ್ದೂರ್, ಔರಂಗಜೇಬ್, ಗುರು ಗೋವಿಂದ್ ಸಿಂಗ್, ಖಾಲ್ಸಾ ಸೈನ್ಯ, 1699.
ನೆಕ್ಸ್ಟ್ ನೋಡ್ರಿ ಕೆಸಿಲ್ ನೋಡ್ರಿ ಲೋಸಾರ್ ಫೆಸ್ಟಿವಲ್ ಅಂತಂದ್ ಹೇಳಿ ಲೋಸಾರ್ ಅನ್ನೋ ಒಂದು ಹಬ್ಬ ಬರುತ್ತ. ಇದನ್ನ ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಇದ್ರ ಲಡಾಖ್ ಒಳಗಡೆ ಆಚರಣೆ ಮಾಡ್ತಾರ. ಇದು ಏನಪ್ಪಾ ಅಂತ ಲೋಸಾರ್ ಹಬ್ಬವನ್ನ ಏನಂತ ಕರೀತಾರ ಅಂತಂದ್ರೆ ಟಿಬೇಟ್ ಕ್ಯಾಲೆಂಡರ್ ಪ್ರಕಾರ ಇದನ್ನ ಹೊಸ ವರ್ಷ ಅಂತಂದ್ ಹೇಳ್ತೀವಿ. ನಮ್ಮ ಭಾರತದ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಯಾವ್ದಾಗತ್ತೆ ಹೇಳ್ರಿ? ನೆಕ್ಸ್ಟ್ ಅದ ಹಬ್ಬ ಬರಾಕತೈತೆ. ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಯುಗಾದಿ. ಸೊ ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊಸ ವರ್ಷ ಅಂತಂದ್ ಹೇಳ್ತೀವಿ ನಮ್ಮ ಭಾರತದಲ್ಲಿ, ನಮ್ಮ ಭಾರತ ದೇಶದ ಕ್ಯಾಲೆಂಡರ್ ಪ್ರಕಾರ. ಅಂದ್ರೆ ಈ ಟೈಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಅದೇನ ಬಿಡ್ರಿ ಸ್ಟೋರಿ ಐತಿ ಯುಗಾದಿ. ಹಂಗ ಸೇಮ್ ಲೋಸಾರ್ ಹಬ್ಬ ಅಂತಂದ್ ಹೇಳಿದ್ರೆ ಟಿಬೇಟ್ ಕ್ಯಾಲೆಂಡರ್ ಪ್ರಕಾರ ಅದನ್ನ ನಾವು ಹೊಸ ವರ್ಷ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳು ಕ್ಲಿಯರ್ ಎಲ್ರಿಗೂ? ಹಾ, ಗುಡ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದುರ್ಗಾ ಪೂಜಾ. ನೋಡ್ರಿ ದುರ್ಗಾ ಪೂಜಾ ನವರಾತ್ರಿ ಅಂತಂದ್ ಏನ ಕ್ವಶನ್ ಬಂದ್ರು ಕೂಡ, ದುರ್ಗಾ ಪೂಜಾ ನವರಾತ್ರಿ ಅಂತಂದ್ ಹೇಳಿ ಏನೇ ಕ್ವಶನ್ ಬಂದ್ರು ಕೂಡ ಅವೆಲ್ಲ ಎದಕ್ ಸಂಬಂಧಪಟ್ಟದ್ದು ಅಂತಂದ್ ಹೇಳಿದ್ರೆ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಿದ್ದು. ಯಾವ್ದಕ್ ಸಂಬಂಧಪಟ್ಟಿದ್ದ? ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತಹ ಥಿಂಗ್ಸ್ ಗಳಾಗಿರ್ತಾವ. ಯಾಕಂತಂದ್ ಹೇಳಿದ್ರೆ ದುರ್ಗಾ ಫೆಸ್ಟಿವಲ್ ಏನಂತಂದ್ ಹೇಳಿದ್ರ ವೆಸ್ಟ್ ಬೆಂಗಾಲ್ ಅಲ್ಲಿ ಜಾಸ್ತಿ ಐತೆ. ಈಗ ನೋಡ್ರಿ ವೆಸ್ಟ್ ಬೆಂಗಾಲ್ ಅಂತಂದ್ ಬಂತು ಅಂತಂದ್ ಹೇಳಿದ್ರ ನಾವು ನೆನ್ಪಿಟ್ಕೋಬೇಕಾಗಿರೋ ಥಿಂಗ್ಸ್ ಏನಂತಂದ್ರ ಬಂಗಾಳ ಪ್ರಾಂತ್ಯ ಅಂತಂದೇಳಿ. ಯಾವ ಪ್ರಾಂತ್ಯ? ಬಂಗಾಳ ಪ್ರಾಂತ್ಯ. ಈ ಬಂಗಾಳ ಪ್ರಾಂತ್ಯದಲ್ಲಿ ಅವರು ಒಂದು ರಾಜಧಾನಿಯನ್ನ ಮಾಡ್ಕೊಂತಾರ. ಅದ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾ ಅಂತಂದೇಳಿ. ಈ ಕೋಲ್ಕತ್ತಾ ಏನಾಗತ್ತೆ ಅಂತಂದ್ ಹೇಳಿದ್ರೆ ಇಡೀ ಭಾರತ ದೇಶದ ರಾಜಧಾನಿ ಆಗತ್ತ. ಎಲ್ಲಿವರೆಗೂ? 1911 1911ರಾಗ ಏನಾಗತ್ತೆ, ಈ ಕೋಲ್ಕತ್ತಾದಿಂದ ಅದನ್ನ ಎಲ್ಲಿಗೆ ಚೇಂಜ್ ಮಾಡ್ತಾರ? ದೆಹಲಿಗೆ ಚೇಂಜ್ ಮಾಡ್ತಾರ. ಇದೆಲ್ರಿಗೂ ಗೊತ್ತೈತಲ್ಲ ಸ್ಟೋರಿ. ಸೊ ಮೊದ್ಲು ಕೋಲ್ಕತ್ತಾ ಐತ್ರಿ, ಬ್ರಿಟಿಷರ್ ರಾಜಧಾನಿ ರೀ, ಅವರೆಲ್ಲಾ ಇಂಡಿಯಾದ್ರಿ. ಆಮೇಲೆ 1911 ಯಾರ್ರಿ? ಲಾರ್ಡ್ ಹಾರ್ಡಿಂಜ್ ಅನ್ನೋನ್ರಿ ಚೇಂಜ್ ಮಾಡ್ತಾನ. ಅದನ್ನ ಸ್ಥಳಾಂತರ ಮಾಡಿ ಡೆಲ್ಲಿಗೆ ತಗೊಂಡ್ಬರ್ತಾನ. ಅಲ್ಲಿಂದ 1911 ಡೆಲ್ಲಿ ಏನಪ್ಪಾ ಅಂತಂದ್ರೆ ರಾಜಧಾನಿ ಆಗ. ಅದಾದ ನಂತರ ಬಂಗಾಳ ಪ್ರಾಂತ್ಯ ಆಯ್ತಾ. ಬಂಗಾಳ ಪ್ರಾಂತ್ಯದೊಳಗಡೆ ಮೇನ್ ಇಂಪಾರ್ಟೆಂಟ್ ನವಾಬರು ಬರ್ತಾರ. ಯಾರ್ಯಾರು? ಸಿರಾಜ್ ಉದ್ ದೌಲ್. ಯಾರಪ್ಪಾ ಅಂತಂದ್ರೆ ಸಿರಾಜ್ ಉದ್ ದೌಲ್. ಅದಾದ ನಂತರ ಇನ್ನೊಬ್ನ ಯಾರು? ಮೀರ್ ಕಾಸಿಂ. ಆಮೇಲೆ ಇನ್ನೊಬ್ನ ಯಾರು? ಮೀರ್ ಜಾಫರ್. ಈ 3 ಜನರ ಹೆಸರುಗಳು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ 1757ರ ಪ್ಲಾಸಿ ಕದನ, ಆಮೇಲೆ 1764ರ ಬಕ್ಸಾರ್ ಕದನ. ಈ 2 ಯುದ್ಧಗಳೇನಂತಂದ್ರೆ ವೆಸ್ಟ್ ಬೆಂಗಾಲ್ ಬಂಗಾಳ ಪ್ರಾಂತದೊಳಗಡೆ ನಡೆಯುತ್ತ. ಸೊ ಈ ಎಲ್ಲಾ ಥಿಂಗ್ಸ್ ಗಳನ್ನ ಚೇಂಜಸ್ ಮಾಡಿದಂತ ಗವರ್ನರ್ ಯಾರಂತಂದ್ರೆ ರಾಬರ್ಟ್ ಕ್ಲೈವ್ ಅಂತ ಹೇಳ್ತೀವಿ. ಯಾರು? ರಾಬರ್ಟ್ ಕ್ಲೈವ್. ಇದೆಲ್ಲಾ ಮುಗಿದ ನಂತರ, ಎಲ್ಲಾ ಯುದ್ಧಗಳು ಮುಗಿದ ನಂತರ ಸೊ ಬಂಗಾಳ ಪ್ರಾಂತಕ್ಕೆ ಒಬ್ಬ ಗವರ್ನರ್ ಆಗಿ ಬರ್ತಾನ. ಮೊದಲನೇ ಗವರ್ನರ್ ಅಂತಂದ್ ಹೇಳ್ತೀವಿ. ಅವನ ಹೆಸರು ಏನಂತಂದ್ರೆ ಹೇಳ್ತೀವಿ? ಯಾರಾದ್ರೂ ಹೇಳ್ತಾರ? ವಾರ್ನ್ ಹೆಸ್ಟಿಂಗ್. ಸೊ ಮೊದಲ ಗವರ್ನರ್ ಯಾರು? ಬಂಗಾಳದ್ದು ವಾರ್ನ್ ಹೆಸ್ಟಿಂಗ್ ಅಂತಂದೇಳಿ. ಇಷ್ಟು ಬೇಸಿಕ್ ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ರೆ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೂರ್ಯ ದೇವಾಲಯ ಅಥವಾ ಸೂರ್ಯ ದೇವಾಲಯ ಉತ್ಸವ ಯಾವ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೂರ್ಯ ದೇವಾಲಯ ಅಥವಾ ಸೂರ್ಯ ದೇವಾಲಯ ಉತ್ಸವ, ಇನ್ನೊಂದು ಹೆಸರು ಕರೀತಾರ. ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಕೊನಾರ್ಕ್ ಉತ್ಸವ ಅಂತಾನು ಕೂಡ ಕರೀತಾರೆ. ಏನಂತ ಕರೀತಾವ್ರ? ಕೊನಾರ್ಕ್ ಉತ್ಸವ ಅಂತಾನು ಕರೀತಾರ. ಇದು ಯಾವ ರಾಜ್ಯದಲ್ಲಿ ನಡೆಸ್ತಾರಪ್ಪ ಅಂತಂದ್ರೆ ಯಾವ್ದ್ರದೊಳಗಡೆ? ಒಡಿಸ್ಸಾದೊಳಗಡೆ. ಎಲ್ಲಿ? ಒಡಿಸ್ಸಾದೊಳಗಡೆ ನಡೆಸ್ತಾರ. ಈ ಕೊನಾರ್ಕ್ ಉತ್ಸವದಲ್ಲಿ ಯಾವ ಯಾವ ಡ್ಯಾನ್ಸ್ ಗಳನ್ನ, ಶಾಸ್ತ್ರೀಯ ನೃತ್ಯಗಳನ್ನ ಮಾಡ್ತಾರಪ್ಪ ಅಂತಂದ್ರೆ ಒಂದು ಒಡಿಸ್ಸಿ ನೃತ್ಯ ಮೇನ್, ಯಾಕಂದ್ರೆ ಒಡಿಸ್ಸಾದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ರೆ ಭರತನಾಟ್ಯ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಕಥಕ್ ಅಂತಂದ್ ಹೇಳ್ತೀವಿ. ಸೊ ಇವು ಏನಂದ್ರೆ 3 ಮೇಜರ್ ಡ್ಯಾನ್ಸ್ ಗಳನ್ನ ಕೊನಾರ್ಕ್ ಉತ್ಸವದೊಳಗಡೆ ನಡೆಸ್ತಾರ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್ಗಳು? ಅದಾದ ನಂತರ ಕೊನಾರ್ಕ್ ಟೆಂಪಲ್ ಅನ್ನೋದೊಂದು ಏನಂತಂದ್ರೆ ಯುನೆಸ್ಕೋದು. ನೆನ್ಪಿಟ್ಕೊಳ್ರಿ, ಯುನೆಸ್ಕೋದು ಒಂದು ಪಾರಂಪರಿಕ ತಾಣ ಅಂತಂದ್ ಹೇಳ್ತೀವಿ. ವಿಶ್ವ ಪರಂಪರೆಯ ತಾಣ ಅಂತಂದ್ ಹೇಳ್ತೀವಲ್ಲ, ಯುನೆಸ್ಕೋದವ್ರು ಗುರುತಿಸೋದು. ಇದೇನಪ್ಪಾ ಅಂತಂದ್ರೆ ಇದೊಂದು ಪರಂಪರೆಯನ್ನ ಸೂಚಿಸುವಂತ ಒಂದು ತಾಣ. ಇದನ್ನ ಯಾರು ಏನಂತಂದ್ರೆ ಧ್ವಂಸ ಮಾಡಂಗಿಲ್ಲ ಅಂತಂದೇಳಿ ಯುನೆಸ್ಕೋದವ್ರು ಗುರುತು ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ತ್ರಿಶೂರ ಅಂತಂದ್ ಹೇಳಿ, ತ್ರಿಶೂರಾಪುರಂ ಅಂತಂದ್ ಹೇಳಿ ಅಥವಾ ತ್ರಿಶೂರಾಪುರ ಅಂತಂದ್ ಹೇಳಿ, ಇದು ಯಾವ ರಾಜ್ಯದ ಪ್ರಸಿದ್ಧ ದೇವಾಲಯ ಉತ್ಸವ ಅಂತಂದ್ ಹೇಳಿ? ಎಸ್, ಎನಿವನ್?
ಇದ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್. ತ್ರಿಶೂರಾಪುರ ನಿಮ್ಗೆ ಎಲ್ರಿಗೂ ಗೊತ್ತೈತಿ. ಒಂದ್ ಟೆಂಪಲ್ ಮುಂದ್ಗಡೆ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಆನೆಗಳನ್ನ ನಿಲ್ಸಿರ್ತಾರ. ಆನೆಗಳನ್ನ ನಿಲ್ಲಿಸ್ಬಿಟ್ಟು ಏನಂತಂದ್ ಹೇಳಿದ್ರ ಆ ತುಂಬಾ ಅಲಂಕಾರ ಮಾಡಿ ಆಮೇಲೆ ವಾದ್ಯಗಳನ್ನ ಓದ್ತಾ ಒಂದ್ ಹಬ್ಬವನ್ನ ನಡೆಸ್ತಾರ. ಅದ್ರ ಹೆಸರು ಏನಂತಂದ್ರೆ ತ್ರಿಶೂರಾಪುರಂ ಅಂತಂದ್ ಹೇಳಿ. ಸೊ ಇದು ಯಾವ ರಾಜ್ಯದೊಳಗಡೆ ನಡೆಸ್ತಾರ ಅಂತಂದ್ರೆ ಕೇರಳದೊಳಗಡೆ ನಡೆಸುವಂತಹ ಒಂದು ಹಬ್ಬವಾಗೈತೆ. ಕ್ಲಿಯರ್ ಪಾಯಿಂಟ್. ಆಮೇಲೆ ಕೇರಳ ಅಂದ ತಕ್ಷಣ ಯಾವ ಯಾವ ಎರಡು ನೃತ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ? ಯಾವ ಯಾವ ಎರಡು ನೃತ್ಯಗಳು ಸ್ಪೀಡ್ ಆಗಿ? ಇವು ಬೇಸಿಕ್ ಥಿಂಗ್ಸ್ ಗಳು ನೆನ್ಪಿಟ್ಕೊಂಡ್ಬಿಡ್ಬೋದು. ಒಂದ್ ಯಾವ್ದು ಕಥಕ್ಕಳಿ, ಇನ್ನೊಂದ್ ಯಾವ್ದು ಮೋಹಿನಿ ಅಟ್ಟಂ. ಮೋಹಿನಿ ಅಟ್ಟಂ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡೆಸರ್ಟ್ ಫೆಸ್ಟಿವಲ್ ಯಾವ ನಗರದಲ್ಲಿ ನಡೆಯುತ್ತೆ ಅಂತಂದ ಹೇಳಿ. ಡೆಸರ್ಟ್ ಎಲ್ಲೈತಿ? ಡೆಸರ್ಟ್ ಫೆಸ್ಟಿವಲ್ ಎಲ್ಲಿ ನಡೆಯುತ್ತೆ? ಡೆಸರ್ಟ್ ಎಲ್ಲೈತ್ರಿ? ರಾಜಸ್ಥಾನದೊಳಗಡೆ ಐತಿ. ಎಲ್ಲಪ್ಪ ಅಂತಂದ್ರೆ ರಾಜಸ್ಥಾನದೊಳಗಡೆ ಐತೆ. ಅದ್ರಲ್ಲೂ ಕೂಡ ಉದಯ್ಪುರ್, ಬಿಕನೇರ್, ಜೈಪುರ್, ಜೈಸಲ್ಮೇರ್ ಇವೆಲ್ಲ ಏನಂತಂದ ಹೇಳಿದ್ರ ರಾಜಸ್ಥಾನದಲ್ಲಿ ಬರುವಂತ ಸಿಟಿಗಳು. ಸೊ ಅದ್ರಲ್ಲೂ ಕೂಡ ಏನಂತಂದ ಹೇಳಿದ್ರ ಡೆಸರ್ಟ್ ಫೆಸ್ಟಿವಲ್ ಅನ್ನೋದು ಎಲ್ಲಿ ನಡೀತೈತೆ ಅಂದ್ರ ಜೈಸಲ್ಮೇರ್ ಒಳಗಡೆ ನಡೆಯುತ್ತೆ. ಜೈಪುರ್ ಒಳಗಡೆ ನಡೆಯಂಗಿಲ್ಲ. ಜೈಪುರನ್ನ ನಾವು ಪಿಂಕ್ ಸಿಟಿ ಅಂತಂದ್ ಕರಿತೀವಿ, ಅಲ್ಲಿ ನಡೆಯಂಗಿಲ್ಲ. ಜೈಸಲ್ಮೇರ್ ಒಳಗಡೆ ನಡೆಯುತ್ತ ಡೆಸರ್ಟ್ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅಂತಂದ್ ಹೇಳಿ ಬರ್ತಾರೆ. ಇವ್ರ ಹೆಸರುಗಳು ನೆನ್ಪಿಟ್ಕೋಬೇಕು. ಉಸ್ತಾದ್ ಅಮ್ಜದ್ ಅಲಿ ಖಾನ್. ಸೊ ಇವರು ಯಾವ ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದಾರ ಅಂತ ಹೇಳಿ? ಎನಿವನ್? ಯಾವ್ದಪ್ಪ ಅಂತಂದ್ರೆ ಸರೋದ್ ವಾದಕರು. ಉಸ್ತಾದ್ ಅಮ್ಜದ್ ಅಲಿ ಖಾನ್ ಯಾವ್ದಕ್ಕಂತಂದ್ರೆ ಇವರು ಸರೋದ್ ವಾದಕರು ಅಂತಂದ್ ಹೇಳಿ. ಸರೋದ್ ಅಂತಂದ್ ಹೇಳಿದ್ರೆ ಗೊತ್ತೈತಿ ಯಾರಿಗಾದ್ರು? ಏನ್ ಚೆಕ್ ಮಾಡೋಣ. ತಂಬೂರಿ. ತಂಬೂರಿನ ಅದೇನಂತಾನು ನನ್ಗೆ ಗೊತ್ತಿಲ್ಲ, ಬಿಡ್ರದ್. ನೆಕ್ಸ್ಟ್ ನೋಡ್ರಿ, MS ಸುಬ್ಬಲಕ್ಷ್ಮಿ. MS ಸುಬ್ಬಲಕ್ಷ್ಮಿ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರ ಅಂತಂದೇಳಿ? ಯಾವ್ದ್ರಲ್ಲಿ? ತುಂಬಾ ಇಂಪಾರ್ಟೆಂಟ್. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಕಾರ್ನಾಟಿಕ್ ಅಂತಂದೇಳಿ. ನೆನ್ಪಿಟ್ಕೊಳ್ರಿ, ಕಾರ್ನಾಟಿಕ್ ಸಂಗೀತ. ನೆನ್ಪಿಟ್ಕೊಳ್ರಿ, ಕಾರ್ನಾಟಿಕ್ ಸಂಗೀತ ಅಂತಂದೇಳಿ. ನಮ್ ಕರ್ನಾಟಕದಂತ ಹೇಳಕ್ ಹೋಗ್ಬೇಡ್ರಿ. ಇದು ಕರ್ನಾಟಕದಂದ್ರೆ ಕಾರ್ನಾಟಿಕ್ ಅಂತಲ್ಲ. ಸೊ ಅದ್ರದ್ದು ಏನಂತ ಒಂದು ಸಂಗೀತದೊಳಗದ ಒಂದು ಟೈಪ್ ಕಾರ್ನಾಟಿಕ್ ಸಂಗೀತ ಅಂತಂದೇಳಿ. ಅದಕ್ಕ ಫೇಮಸ್ MS ಸುಬ್ಬಲಕ್ಷ್ಮಿ ಅವರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್ ಅವ್ರನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ನೋಡ್ರಿ, ಲತಾ ಮಂಗೇಶ್ಕರ್ನ ಏನಂತ ಕರೀತಾರಂತ? ಭಾರತದ ಕೋಗಿಲೆ ಅಂತಂದ್ ಹೇಳಿ ಸರೋಜಿನಿ ನಾಯ್ಡು ಅನ್ ಕರೆಯಂಗಿಲ್ಲ? ಚೇಂಜ್ ಮಾಡ್ರಿ ಇವಾಗ ನೀವು? ಯಾರು ನಮ್ದು DK ಅವ್ರು ಚೇಂಜ್ ಮಾಡ್ರ ಅಥವಾ ಸಿದ್ದರಾಮಯ್ಯ ಅವ್ರು ಚೇಂಜ್ ಮಾಡ್ರಿ ಇದನ್ನ? ಯಾಕಂದ್ರೆ ನಮ್ ಕರ್ನಾಟಕದವ್ರು ಏನ್ ಬೇಕಾದ್ ಚೇಂಜ್ ಮಾಡ್ತಾರೆ. ಮೇ ಬಿ ಸಿದ್ದರಾಮಯ್ಯ ಅವ್ರು ಚೇಂಜ್ ಮಾಡಿರ್ಬೇಕು ಅದನ್ನ. ಭಾರತದ ಕೋಗಿಲೆ ಅಂತಂದೇಳಿ ಸರೋಜಿನಿ ನಾಯ್ಡು ಅವ್ರನ್ನ ಕರೀತಾರ. ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇವ್ರಿಗೆ ಏನಂತಂದ್ರೆ ವೆರಿ ಗುಡ್, ಭಾರತ ರತ್ನ ಗಾಯಕಿ ಅಂತ ಕರೀತಾರ. ಲತಾ ಮಂಗೇಶ್ಕರ್ ಅವ್ರಿಗೇನಪ್ಪಾ ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ ಸಿಗುತ್ತ. ಅದು ಯಾವ್ದ್ರಲ್ಲಿ ಅಂತಂದ್ರೆ ಸಂಗೀತದೊಳಗಡೆ. ಸೊ ಭಾರತ ರತ್ನ ಗಾಯಕಿ ಅಂತಂದ್ರೆ ಕರೀತಾರೆ. ನೀವು ಸುಮ್ನೆ ಏನೇನ ಚೇಂಜ್ ಮಾಡಕ್ ಹೋಗ್ಬೇಡ್ರಪ್ಪ, ಈಗ ಹೇಳ್ತೀನ. ಯಾಕಂತಂದ್ರೆ ಅವ್ರು ಮಾಡ್ತಾರ ಓಟ್ಗೋಸ್ಕರ ಏನ್ ಬೇಕಾದ್ ಚೇಂಜ್ ಮಾಡ್ತಾರ ಅವ್ರು. ನೆಕ್ಸ್ಟ್ ನೋಡ್ರಿ, ವೀಣೆ ಅಂತಂದ್ ಹೇಳಿ ಬರುತ್ತ. ವೀಣೆ ಮುಖ್ಯವಾಗಿ ಯಾವ ಸಂಗೀತದ ಪದ್ಧತಿಗೆ ಇದು ಸಂಬಂಧಿಸಿದೆ ಅಂತಂದ್ ಹೇಳಿ? ವೀಣೆ ಇದು ಕೂಡ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್, ಕಾರ್ನಾಟಿಕ್ ಸಂಗೀತ. ಇದರಲ್ಲಿ 2 ಟೈಪ್ಸ್ ಬರ್ತಾವ ನೋಡ್ರಿ. ಸಂಗೀತದೊಳಗಡೆ 2 ಟೈಪ್ಸ್ ಬರ್ತಾವ. ಒಂದು ಹಿಂದೂಸ್ತಾನಿ ಸಂಗೀತ, ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕಾರ್ನಾಟಿಕ್ ಸಂಗೀತ. ಈ ಹಿಂದೂಸ್ತಾನಿ ಸಂಗೀತ ಏನಂತಂದ್ರೆ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ಫೇಮಸ್ ಐತೆ. ಕಾರ್ನಾಟಿಕ್ ಸಂಗೀತ ಏನಪ್ಪಾ ಅಂತಂದ್ರೆ ಸೌತ್ ಇಂಡಿಯಾದಲ್ಲಿ ಫೇಮಸ್ ಐತೆ. ಆಮೇಲೆ ಕಾರ್ನಾಟಿಕ್ ಏನಲ್ಲಿ ಯೂಸ್ ಮಾಡ್ತಾರ ಅಂತಂದ್ರೆ ಸೌತ್ ಇಂಡಿಯಾದಲ್ಲಿ ಯಾವ್ಯಾವ ಕ್ಲಾಸಿಕಲ್ ಡ್ಯಾನ್ಸ್ ಬರ್ತಾವಲ್ಲ ಎಲ್ಲದಕ್ಕೂ ಕಾರ್ನಾಟಿಕ್ ಸಂಗೀತ ಯೂಸ್ ಮಾಡ್ತಾರ. ಭರತನಾಟ್ಯ ಆಗಿರ್ಬೋದು, ಒಡಿಸ್ಸಿ ಆಗಿರ್ಬೋದು, ಕುಚಿಪುಡಿ, ಇವೆಲ್ಲದಕ್ಕೂ ಕಾರ್ನಾಟಿಕ್. ಕ್ಲಿಯರ್? ಆಮೇಲೆ ವೀಣೆ ಯಾವ ದೇವತೆ ಬಳಸ್ತಾಳ ಇದನ್ನ? ವೀಣೆ ಯಾವ ದೇವತೆ ಹತ್ರ ಇರುತ್ತದ?
ಹೆಂಗಂತಪ್ಪ ಅಂತಂದ ಹೇಳಿದ್ರೆ ಇದು ನಿಮಗ್ ಗೊತ್ತಿಲ್ಲ ಅಂತಂದ ಹೇಳಿದ್ರೆ ನಿಮಗ್ ಬುದ್ಧಿ ಹೆಂಗ್ ಬರೋದ್ರು? ಬುದ್ಧಿ ಕೊಡುವಂತ ದೇವತೆ ಸರಸ್ವತಿ. ಆಕಿ ಯಾವ ವಾದ್ಯ ಬಾರಿಸ್ತಾಳ ಅನ್ನೋದ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನಿಮಗ್ ಬುದ್ಧಿ ಹೆಂಗ್ ಬರೋದೇನು? ನಮ್ಮಂದ್ ಹೆಂಗೋ ಐತೆ ಅದು ಗೊತ್ತಿರಂಗಿಲ್ಲ. ಸರಸ್ವತಿ ನುಡಿಸುವಂತ ವಾದ್ಯ ಯಾವ್ದಂತಂದ ಹೇಳಿದ್ರೆ ವೀಣೆ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಉಸ್ತಾದ್ ಅಲ್ ರಖಾ ಅಂತಂದ ಹೇಳಿ. ಉಸ್ತಾದ್ ಅಲ್ ರಖಾ ಅಂತಂದ ಹೇಳಿ ಇವರು ಯಾವ ವಾದ್ಯಕ್ಕೆ ಸಂಬಂಧಪಟ್ಟಂತವ್ರು ಅಂತಂದೇಳಿ. ಸೊ ಇವ್ರು ಯಾರಪ್ಪ ಅಂತಂದ್ರೆ ತಬಲಾ ವಾದಕರು. ಸರ್ಚ್ ಮಾಡಕ್ ಹೋಗ್ಬೇಡ್ರಿ, ಸುಮ್ ಕೇಳ್ರಿ. ನೀವು ಸರ್ಚ್ ಮಾಡದ ಆನ್ಸರ್ ಹೇಳದ ಶಬಾಷ್ ನಾ ಅಂತ ಕೊಡಂಗಿಲ್ಲ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಉಸ್ತಾದ್ ಅಲ್ ರಖಾ ಏನಪ್ಪಾ ಅಂತಂದ್ರೆ ತಬಲಾ ವಾದಕರು. ನಂಗ್ ಗೊತ್ತೈತ್ರು, ನೀವು ಕ್ವಶನ್ ನೋಡಿದ ತಕ್ಷಣ ನೀವ್ ಅಷ್ಟು ಶಾನೆ ಇದ್ರಿ ಅಂತಂದ ಹೇಳಿದ್ರೆ ನೀವೆಲ್ಲ ಇದನ್ನೆಲ್ಲ ಚೇಂಜ್ ಮಾಡ್ತಿರ್ಲಿ, ಎಲ್ಲ ಆಗ ಜಾಬ್ ಆಗಿ ಹೋಗ್ತಿದ್ರಿ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಉಸ್ತಾದ್ ಅಲ್ ರಖಾ ಏನಂತಂದ್ರೆ ತಬಲಾ ವಾದಕರು ಅಂತಂದೇಳಿ. ಇವ್ರ ಜೊತೆ ಇನ್ನೊಬ್ರು ಬರ್ತಾರ, ಅವ್ರ ಹೆಸರು ಬರ್ಕೊಡ್ರಿ, ಪಂಡಿತ್ ರವಿಶಂಕರ್. ಇನ್ನೊಬ್ರು ಯಾರು ಬರ್ತಾರ ಅಂತಂದ್ರೆ ಪಂಡಿತ್ ರವಿಶಂಕರ್. ಇವರು ಕೂಡ ಏನಂತಂದ್ರೆ ಫೇಮಸ್ ತಬಲಾ ವಾದಕರು. ಈ ಎರಡು ಹೆಸರುಗಳೇನಂತಂದ್ರೆ ತಬಲಾ ವಾದಕರಲ್ಲಿ ತುಂಬಾ ಫೇಮಸ್ ಆದಂತ ನೇಮ್ಸ್ ಗಳಾಗ್ತವೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವ್ರು ಬಂದ್ ನೋಡ್ರಿ ಬಿರ್ಜು ಮಹಾರಾಜ್. ಯಾವ ಘರಾನಕ್ಕೆ ಸೇರಿದವರು? ಆಲ್ರೆಡಿ ಗೊತ್ತೈತಿ ನಿಮ್ಗ, ಯಾವ್ದಂತಂದ್ರೆ ಲಕ್ನೋ. ಲಕ್ನೋ ಘರಾನಕ್ಕೆ ಸೇರಿದವ್ರು ಯಾರಪ್ಪಾ ಅಂತಂದ್ರೆ ಬಿರ್ಜು ಮಹಾರಾಜ್ ಅಂತಂದ್ ಹೇಳ್ತೀವಿ. ಇವರು ಯಾವ ಡ್ಯಾನ್ಸ್ ಸಂಬಂಧಪಡ್ತಾರ ಅಂತಂದ್ರೆ ಕಥಕ್ ಡ್ಯಾನ್ಸ್ಗೆ. ಇವ್ರ ಜೊತೆಗೆ ಮತ್ತೆ ಯಾರು ಬರ್ತಾರೆ? ಇನ್ನೊಬ್ರು ಶಂಭು ಮಹಾರಾಜ್. ಶಂಭು ಮಹಾರಾಜ್. ಅದಾದ ನಂತರ ನೆಕ್ಸ್ಟ್ ಯಾರು? ಬಿರ್ಜು ಮಹಾರಾಜ್, ಶಂಭು ಮಹಾರಾಜ್, ಇನ್ನೊಬ್ರು ಯಾರೋ ಬರ್ತಾರಲ್ಲ, ಲಚ್ಚು ಮಹಾರಾಜ್. ಇನ್ನೊಬ್ರು ಯಾರಂತಂದ್ರೆ ಲಚ್ಚು ಮಹಾರಾಜ್. ಈ 3 ಜನ. ಅದಾದ ನಂತರ ಇನ್ನೊಬ್ರು ಬರ್ತಾರಲ್ರು, ಈಗ ಒಡಿಸ್ಸಿ ಡ್ಯಾನ್ಸ್ ಅಂತ ಬಂತು ಅಂತಂದ್ರೆ ಈ ಹೆಸರು ನೆನ್ಪಿಟ್ಕೊಡ್ರಿ ಅಂತ ಹೇಳಲ್ಲ. ಯಾವ ಹೆಸರ? ಒಡಿಸ್ಸಿ ಡ್ಯಾನ್ಸ್ ಬಂತಂತಂದ ಹೇಳಿದ್ರ ಯಾರಿಗಾದ್ರೂ ನೆನ್ಪೈತಿ? ಕೆಲುಚರಣ್ ಮೊಹಪಾತ್ರ. ಕೆಲುಚರಣ್ ಮೊಹಪಾತ್ರ. ಹಾ, ವೆರಿ ಗುಡ್. ಅದನ್ನ ಆಮೇಲೆ ಇನ್ನೊಬ್ರು ಯಾರು? ಇವ್ರು ಒಬ್ರು, ಇನ್ನೊಬ್ರು ನೆನ್ಪಿಟ್ಕೊ ಅಂತಂದ ಹೇಳನಲ್ಲ, ಸೋನಾಲ್ ಮಾನ್ಸಿಂಗ್. ಸೋನಾಲ್ ಮಾನ್ಸಿಂಗ್. ನೆಕ್ಸ್ಟ್ ನೋಡ್, ಯಾಮಿನಿ ಕೃಷ್ಣಮೂರ್ತಿ. ಯಾಮಿನಿ ಕೃಷ್ಣಮೂರ್ತಿ. ಇವ್ರು ಯಾವ್ದಕ್ ಸಂಬಂಧ ಪಡ್ತಾರ? ಇವರು 2 ನಾಟಕ ಬರ್ತಾರ, ನೆನ್ಪಿಟ್ಕೊಡ್ರಿ. ಯಾಮಿನಿ ಕೃಷ್ಣಮೂರ್ತಿ. ಈಗ ನೋಡ್ರಿ, ಯಾಮಿನಿ ಕೃಷ್ಣಮೂರ್ತಿ ಅಂತಂದ್ ಹೇಳಿದ್ರೆ ಇವ್ರು ಒಂಥರ ಆಂಧ್ರ ಕಡೆಯವರು. ಮೇನ್ ಇಂಪಾರ್ಟೆಂಟ್ ಕೂಚಿಪುಡಿ. ಕೂಚಿಪುಡಿ ಡ್ಯಾನ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಂದ್ ಯಾವ್ದಂತಂದ್ರೆ ಭರತನಾಟ್ಯ. ನಾವ್ ಆಗ್ಲೇ ಸೋನಾಲ್ ಮಾನ್ಸಿಂಗ್ ನ ನೋಡಿದ್ವಲ್ಲ. ಈ ಸೋನಾಲ್ ಮಾನ್ಸಿಂಗ್ ಏನಂತಂದ್ರೆ ಒಂದ್ ಡ್ಯಾನ್ಸ್ ಯಾವ್ದು ಮಾಡ್ತಾರ? ಒಡಿಸಿ ಮಾಡ್ತಾರ, ಇನ್ನೊಂದ್ ಯಾವ್ದು ಭರತನಾಟ್ಯ ಮಾಡ್ತಾರ. ಬೋತ್ ಸೇಮ್ ಹಂಗೆ ತರ ಯಾಮಿನಿ ಕೃಷ್ಣಮೂರ್ತಿ ಕೂಚಿಪುಡಿ ಡ್ಯಾನ್ಸ್ ಮೇನು, ಅದ್ರ ಜೊತೆಗೆ ಭರತನಾಟ್ಯ ಕೂಡ ಮಾಡ್ತಾರ. ಈಗ ಕೂಚಿಪುಡಿ ಅಂದ ತಕ್ಷಣ ಆಂಧ್ರ ಬರುತ್ತ, ಆಂಧ್ರ ಅಂತ ಬಂತು, ಕೂಚಿಪುಡಿ ಅಂತ ಬಂತ ಅಂತಂದ್ರೆ ಹೇಳ್ತಾರ ಒಬ್ರು ಯಾಮಿನಿ ಕೃಷ್ಣಮೂರ್ತಿ, ಇನ್ನೊಬ್ರು ಫೇಮಸ್ ಬರ್ತಾರ ಗಂಡ ಹೆಂಡತಿ. ಅವ್ರು ಯಾರಂತಂದ್ರೆ ರಾಜಾ ರೆಡ್ಡಿ ಮತ್ತು ರಾಧಾ ರೆಡ್ಡಿ ಅಂತಂದೇಳಿ. ರಾಜಾ ರೆಡ್ಡಿ ಮತ್ತು ರಾಧಾ ರೆಡ್ಡಿ ಅಂತಂದ ಹೇಳಿ ಈ 2 ತುಂಬಾ ಫೇಮಸ್ ವ್ಯಕ್ತಿಗಳು. ನೆಕ್ಸ್ಟ್ ನೋಡ್ರಿ, ಮೃದಂಗಂ. ಸೊ ಮೃದಂಗ ಮುಖ್ಯವಾಗಿ ಯಾವ ಸಂಗೀತದಲ್ಲಿ ಬಳಸ್ತಾರ ಅಂತಂದ ಹೇಳಿ. ಎಸ್, ಯಾವ ಸಂಗೀತದೊಳಗಡೆ? ಇಲ್ಲಿ ಹೇಳ್ತಂಗೆ ಕೇಳ್ರಪ್ಪ, ಮೇನ್ ಇಂಪಾರ್ಟೆಂಟ್ ಇದೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಬೆಳೆದಂತಹ ಸಮೃದ್ಧಿಯಾಗಿ ಆ ಸಂಗೀತ ಯಾವ್ದಂತಂದ್ರೆ ಕಾರ್ನಾಟಿಕ್ ಸಂಗೀತ. ಈ ಕಾರ್ನಾಟಿಕ್ ಸಂಗೀತದೊಳಗಡೆ ಎಲ್ಲಾ ವಾದ್ಯಗಳನ್ನ ಬಳಸ್ತಾರೆ. ಹಿಂದೂಸ್ತಾನಿ ಸಂಗೀತದಲ್ಲಿಲ್ಲ, ಬೇರೆ ಯಾವ ಸೂಫಿ ಸಂಗೀತ ಯಾವ್ದ್ರಲ್ಲೂ ಬರಂಗಿಲ್ಲ. ಕಾರ್ನಾಟಿಕ್ ಸಂಗೀತ ತುಂಬಾ ಫೇಮಸ್. ನೆಕ್ಸ್ಟ್ ನೋಡ್ರಿ, ರವಿಶಂಕರ್. ಪಂಡಿತ್ ರವಿಶಂಕರ್. ಹ ನಂಗ್ ಗೊತ್ತೈತೆ ನಿಮ್ದು ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ ಸಂತೂರ. ವೆರಿ ಗುಡ್. ಪಂಡಿತ್ ರವಿಶಂಕರ್ ನೆನ್ಪಿಡ್ಕೊಂಡು. ಸಿತಾರ್ ವಾದಕರು, ಅದ್ರ ಜೊತೆಗೆ ಪ್ಲಸ್ ತಬಲಾ. ಇಲ್ಲಿ ಸಿತಾರ್ ಮತ್ತು ತಬಲಾ ಕೊಟ್ಟಂತಂದ್ರೆ ಮೇನ್ ಆನ್ಸರ್ ಏನಪ್ಪಾ ಅಂತಂದ್ರೆ ನಿಮ್ದ 100% ಆನ್ಸರ್ ಸಿತಾರ್ ಆಗಿರ್ಬೇಕು. ಕ್ಲಿಯರ್? ಪಂಡಿತ್ ರವಿಶಂಕರ್ ಸಿತಾರ್ ವಾದಕರು, ಮೇನ್ ಸಿತಾರ್. ಈಗ ಹೆಂಗ್ ಯಾಮಿನಿ ಕೃಷ್ಣಮೂರ್ತಿ ಬಂದ್ರ ಕೂಚಿಪುಡಿ, ಸೋನಾಲ್ ಮಾನ್ಸಿಂಗ್ ಬಂದ್ರ ಒಡಿಸ್ಸಿ, ಹಂಗ್. ಸೊ ಮೇನ್ ಬಂದ್ರ ಸಿತಾರ್ ರವಿಶಂಕರ್.
ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡ್ರಿ, ಶಹನಾಯ್ ಸಾಮಾನ್ಯವಾಗಿ ಯಾವ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ? ಶಹನಾಯ್. ಹಾ, ವೆರಿ ಗುಡ್. ಅದು ಒಂಥರ ಸೌಂಡ್ ಮಾಡ್ತಾರ ಗೊತ್ತ ಮದ್ವಿ ಟೈಮ್ದಾಗ. ಆ ಸೌಂಡ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಮದ್ವಿನ ಆಗಂಗಿಲ್ಲ. ನಿಮ್ಗೆ ಎಲ್ರಿಗೂ ಸ್ವಲ್ಪ ಥಿಂಕ್ ಮಾಡ್ರಿ, ಆ ಸೌಂಡ್ ಬರುತ್ತೆ, ಸಮಥಿಂಗ್ ಏನೋ ಬರ್ತಾರಲ್ಲ, ಓದ್ತಿರ್ತಾರಲ್ಲ ಅದು. ಹಾ ಪಿ ಪಿ ಅವನು ಪಿ ಪಿ ಅಲ್ಲ ಯಪ್ಪ, ಅದು ಶಹನಾಯ್ ಅಂತ ಕರೀತಾರ, ಶಹನಾಯ್. ಸೊ ಅದೇನಂತಂದ್ ಹೇಳಿದ್ರೆ ಮದುವೆ ಮತ್ತು ಶುಭ ಸಮಾರಂಭಗಳಲ್ಲಿ ಯೂಸ್ ಮಾಡ್ತಾರೆ. ತಮಟೆ ಅಂತ ಬಂತಂತಂದ್ ಹೇಳಿದ್ರೆ ಅಂತ್ಯಕ್ರಿಯೆದಲ್ಲಿ ಯೂಸ್ ಮಾಡ್ತಾರ. ಬಟ್ ಅದ್ರ ಮೇನ್ ಶಹನಾಯ್ ಏನಂತಂದ್ರೆ ಮದುವೆ ಮತ್ತು ಶುಭ ಸಮಾರಂಭಗಳಲ್ಲಿ. ಇದ್ರಲ್ಲಿ ತುಂಬಾ ಫೇಮಸ್ ಆದಂತಹ ಒಬ್ಬ ವ್ಯಕ್ತಿ ಬರ್ತಾನ, ಅವ್ರ ಹೆಸರೇನಪ್ಪಾ ಅಂತಂದ್ರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಕ್ಲಿಯರ್ ಏನ್ರಪ್ಪ ಪಾಯಿಂಟ್ ಗಳಿಷ್ಟು? ಹಿಂದೂಸ್ತಾನಿ ಸಂಗೀತ ಇದ್ರಲ್ಲಿ ನಮ್ಗೆ ಏನು ಕ್ವಶನ್ಸ್ ಗಳು ಬರಂಗಿಲ್ಲ. ನಮಗ್ ನೆಕ್ಸ್ಟ್ ಕ್ವಶನ್ಸ್ ಗಳು ಎಲ್ಲಿ ಕಾಣ್ಸಾಯ್ತಲ್ಲ ಎಲ್ರಿಗೂ? ಹಾ, ನೋಡ್ರಿ ಯಾರ್ಯಾರು ಕಾಣ್ಸಾಯ್ತು ಯಾರ್ಯಾರಿಗಿಲ್ಲ. ಕೊಳಲು, ಫ್ಲೂಟ್ ಅಂತಂದ್ ಹೇಳ್ತೀವಲ್ಲ, ಕೊಳಲು. ಸೊ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ, ಆಮೇಲೆ ದೇವೇಂದ್ರ ಮುರುಡೇಶ್ವರ್ ಅಂತಂದ್ ಹೇಳಿ. ಸೊ ಇವನ್ ಹೆಸರುಗಳು ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಗಿಟಾರ್ ಬಗ್ಗೆ ಬೇಡ, ಹಾರ್ಮೋನಿಯಂ ಕೇಳಂಗಿಲ್ಲ. ಸಂತೂರ್ ವಾದಕರು ಬರ್ತಾರ ನೋಡ್ರಿ, ಶಿವಕುಮಾರ್ ಶರ್ಮಾ. ಸಂತೂರ್ ವಾದಕರು ಇಲ್ಲೇ ಐತ್ ನೋಡ್ರಿ, ಇದು ಇನ್ಸ್ಟ್ರೂಮೆಂಟ್ ಸಂತೂರ್ ವಾದಕರು. ಸೊ ಫಸ್ಟ್ ಯಾರಂತಂದ್ರೆ ಶಿವಕುಮಾರ್ ಶರ್ಮಾ, ಇವ್ರನ್ನಷ್ಟ ನೆನ್ಪಿಟ್ಕೊಳ್ರಿ, ಬೇರೆ ಯಾರು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಸಾರಂಗಿ. ಸಾರಂಗಿ ಈ ತರ ಬರುತ್ತ. ಸೊ ಇದ್ರಲ್ಲಿ ಶಕೂರ್ ಖಾನ್, ರಾಮ್ ನಾರಾಯಣ್, ಗೋಪಾಲ್ ಮಿಶ್ರ್, ಆಮೇಲೆ ಶಬ್ರಿ ಖಾನ್ ವರೆಗೂ ಇಷ್ಟ ಹೆಸರುಗಳನ್ನ ಸೈಡ್ ಬರೆದಿಟ್ಕೊಡ್ರಿ. ನೆಕ್ಸ್ಟ್ ಬರುತ್ತ ಸರೋದ್ ವಾದಕರು, ಅಲ್ಲಾವುದ್ದೀನ್ ಖಾನ್, ಹಫೀಜ್ ಅಲಿ ಖಾನ್, ಅಲಿ ಅಕ್ಬರ್ ಖಾನ್, ಅದಾದ ನಂತರ ರಾಧಿಕಾ ಮೋಹನ್ ಮೈತ್ರಾ, ಶರಣ್ ರಾಣಿ ಬ್ಲಾಕಿವಾಲ್. ಇವರೆಲ್ಲ ಹಿಂಗ್ ಕೊಟ್ಟಿದಾರಂತಂದ್ ಹೇಳಿದ್ರೆ ಮೇನ್ ಬರ್ತಾರಲ್ಲ, ಸೊ ಅವ್ರಿಗೆ ಆಲ್ರೆಡಿ ಪ್ರಶಸ್ತಿಗಳು ಬಾಳ್ ಸಿಕ್ಕಿರ್ತಾವ. ಆ ಕ್ವಶನ್ಸ್ ಗಳು ನಮ್ಗೆ ರಿಪೀಟ್ ಆಗ್ತಾವ ನೋಡ್ರಿ. ನಾನ್ ಆಗ್ಲೇ ಹೇಳಿದ್ನಲ್ಲ, ಶಹನಾಯ್, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರ ಇಂಪಾರ್ಟೆಂಟ್. ಆಮೇಲೆ ಅಲಿ ಹುಸೇನ್ ಖಾನ್, ಎರಡೇ ನೆನ್ಪಿಟ್ಕೊಡ್ರಿ. ಕೃಷ್ಣ ರಾಮ್ ಚೌಧರಿ ಕ್ವಶನ್ ಕೇಳಿದಾರ, ಕೃಷ್ಣ ರಾಮ್ ಚೌಧರಿ. ಯಾಕಂತಂದ್ರೆ ಇವ್ರಿಗೆ 2017 ಪದ್ಮಶ್ರೀ ಪ್ರೈಸ್ ಸಿಕ್ಕೈತೆ. ಆಮೇಲೆ ಸಿತಾರ್ ವಾದಕರು, ಸಿತಾರ್ ಅಂತಂದ್ ಹೇಳಿದ್ರೆ ಈ ತರ ಬರುತ್ ನೋಡ್ರಿ, ಯೂಸುಫ್ ಅಲಿ ಖಾನ್, ವಾಹಿದ್ ಖಾನ್, ಪಂಡಿತ್ ರವಿಶಂಕರ್. ನಾವು ಆಗ್ಲೇ ಡಿಸ್ಕಷನ್ ಮಾಡತ್ತಿದ್ವಲ್ಲ, ಪಂಡಿತ್ ರವಿಶಂಕರ್. ಇವುಗಳ ಹೆಸರುಗಳನ್ನ ಒಂದ್ ಕಡೆ ಸೈಡ್ ಬರೆದಿಟ್ಕೊಡ್ರಿ. ಟೋಟಲ್ ಆಲ್ ಲಿಸ್ಟ್ ಗಳು ಬರ್ತಿದಾವ. ಇದು ಯಾವುದು ಬೇಡ, ಶುಭ್ರಹಾರ ಏನು ಬೇಡ. ನೆಕ್ಸ್ಟ್ ತಬಲಾ, ಉಸ್ತಾದ್ ಅಹಮದ್ ಜಾನ್ ತಿರಕ್ವಾ ಅಂತಂದ್ ಹೇಳಿ. ಉಸ್ತಾದ್ ಜಹಂಗೀರ್ ಖಾನ್, ಪಂಡಿತ್ ಕಾಂತ್ ಮಹಾರಾಜ್. ಇವ್ರ ನೆನ್ಪಿಟ್ಕೋಬೇಕು ಹೆಸರುಗಳನ್ನ. ಇನ್ನು ಬಾಳ್ ಬರ್ತಾರೆ, ಇವೆಲ್ಲ ಬೇಡ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ಪಿಟಿಲ್ ಬೇಡ. ಕರ್ನಾಟಕ ಸಂಗೀತ ಬಗ್ಗೆ ಏನು ಕ್ವಶನ್ಸ್ ಗಳು ಬರಂಗಿಲ್ಲ. ಇವನ್ನೆಲ್ಲ ನೆನ್ಪಿಟ್ಕೋಬೇಕು ನೀವು. ಇಷ್ಟ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಗಳು 4 ಬರ್ತಾವ. ನೆಕ್ಸ್ಟ್ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಭರತನಾಟ್ಯ. ಎಲ್ಲ ಹೆಸರುಗಳು: ಟಿ ಬಾಲ ಸರಸ್ವತಿ, ರುಕ್ಮಿಣಿ ದೇವಿ ಅರುಂದಲೆ. ರಿಪೀಟ್ ಆಗು ಅಷ್ಟೇ ಹೇಳ್ತೀನಿ, ಉಳಿದಿದ್ದೆಲ್ಲ ನೀವು ನೋಡ್ಕೋಬೇಕು. ಟಿ ಬಾಲ ಸರಸ್ವತಿ, ರುಕ್ಮಿಣಿ ದೇವಿ ಅರುಂದಲೆ. ಅದಾದ ನಂತರ ನೆಕ್ಸ್ಟ್ ನಮಗ್ ಬರೋ ಕ್ವಶನ್ ಕಿಟ್ಟಪ್ಪ ಪಿಳ್ಳೈ, ಯಾಮಿನಿ ಕೃಷ್ಣಮೂರ್ತಿ. ನಾವು ಆಗ್ಲೇ ನೋಡಿದ್ವಲ್ಲ, ಯಾಮಿನಿ ಕೃಷ್ಣಮೂರ್ತಿ. ಆಮೇಲೆ ಪದ್ಮಾ ಸುಬ್ರಹ್ಮಣ್ಯಂ, ಇವ್ರು ಕೇಳಿದಾರ ಕ್ವಶನ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಬ್ರು ಬರ್ತಾರ ನೋಡಿ, ನರ್ತಕಿ ನಟರಾಜ್. ಇವರೊಬ್ರು ಟ್ರಾನ್ಸ್ಜೆಂಡರ್, ಅಂದ್ರ ಮಂಗಳಮುಖಿ. ಸೊ ಇವ್ರಿಗೆ ಏನಪ್ಪಾ ಅಂತಂದ್ರೆ ಪ್ರಶಸ್ತಿ ಸಿಕ್ಕಿದಾವ. ಆಮೇಲೆ ರೀಸೆಂಟ್ ಆಗಿ ಫೇಮಸ್ ಇದ್ದವ್ರು ಇವ್ರು, ಇವನು ನೆನ್ಪಿಟ್ಕೊಳ್ರಿ ಇವೆರಡು. ನೆಕ್ಸ್ಟ್ ಚೌ ಅಂತಂದ್ ಹೇಳಿ ಬರುತ್ತ, ಸುಧೇಂದ್ರ ನಾರಾಯಣ್ ಸಿಂಗ್, ಅನಂತ್ ಚರ್ನಿ ಸಾಯಿ. ಇಷ್ಟೇ ಬೇಡ, ಏನು ಬೇಡ ಅದ್ರ ಬಗ್ಗೆ.
ಸೃಜನಾತ್ಮಕ ಏನು ಬೇಡ. ನೆಕ್ಸ್ಟ್ ಕಥಕ್ ಶಂಭು ಮಹಾರಾಜ್ ನಾವು ನೋಡಿದೀವಿ, ಲಚ್ಚು ಮಹಾರಾಜ್, ಆಮೇಲೆ ನೆಕ್ಸ್ಟ್ ಬಿರ್ಜು ಮಹಾರಾಜ್, ನೆಕ್ಸ್ಟ್ ಸಿತಾರಾ ದೇವಿ, ತುಂಬಾ ರಿಪೀಟ್ ಆಗಿ ಬರೋದು ಸಿತಾರಾ ದೇವಿ. ನೆಕ್ಸ್ಟ್ ನೋಡ್ರಿ ಕಥಕ್ಕಳಿ ಒಳಗಡೆ ಗುರು ಕುಂಚು ಕುರು, ನಾವು ಇನ್ನೊಬ್ರು ಗುರು ಕೆಲುಂಚರಣ್ ಮೊಹಪಾತ್ರ ಅಂತ ಹೇಳ್ತೀವಲ್ಲ, ಸೇಮ್ ಅದ ತರ ಇಲ್ಲಿ ಇನ್ನೊಬ್ರು ಗುರು ಯಾರಂತಂದ್ ಹೇಳಿದ್ರೆ ಕಥಕ್ಕಳಿಗೆ ಗುರು ಕುಂಚು ಕುರುಪ್ ಅಂತಂದ್ ಹೇಳಿ ಬಹಳ ಫೇಮಸ್. ಇವ್ರಾದ ನಂತರ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಗಳು ಚೆಂಗನೂರು ರಾಮಣ್ಣ ಪಿಳ್ಳೈ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ಕಲಾಮಂಡಲಂ ಕೃಷ್ಣನ್ ಅಯ್ಯರ್ ಅಂತಂದ್ ಹೇಳಿ ಬರ್ತೈತಿ. ಇವ್ರಾದ ನಂತರ ನೆಕ್ಸ್ಟ್ ನಮಗ್ ಕ್ವಶನ್ಸ್ ಗಳು ಬರೋದು ಈಗ ರೀಸೆಂಟ್ ಆಗಿ ಫೇಮಸ್ ಆದವರು, ಎಲ್ಲಿ ಹೋದ್ರಪ್ಪ, ಇಷ್ಟೇ ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ ಇಲ್ಲೊಂದು ವರ್ಡ್ ಬರಾಯ್ತು ನೋಡ್ರಿ, ಕಲಾಮಂಡಲಂ ಅಂತಂದ್ ಹೇಳಿ ಬರಾಯ್ತು ನೋಡ್ರಿ. ಕಲಾಮಂಡಲಂ, ಕಲಾಮಂಡಲಂ, ಕಲ್ಯಾಣ ಕುಟ್ಟಿ ಅಮ್ಮ, ಕಲಾಮಂಡಲಂ ಅಂತಂದ್ ಹೇಳಿ ಬರತ್ತಲ್ಲ. ಕಲಾಮಂಡಲಂ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಅವರೆಲ್ಲ ಕೇರಳಕ್ಕೆ ಸಂಬಂಧಪಟ್ಟವರು, ಅದು ಕೂಡ ಅಂತಂದ್ ಹೇಳಿದ್ರೆ ಕಥಕ್ಕಳಿಗೆ ಸಂಬಂಧಪಟ್ಟವರು ಅಂತಂದ್ ಹೇಳಿ ನೆನ್ಪಿಟ್ಕೊಂಡ್ಬಿಡ್ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕೂಚಿಪುಡಿ. ಕೂಚಿಪುಡಿ ಒಳಗಡೆ ನಾನು ಇವಾಗ ಅಲ್ಲಿ ಹೇಳಿದೆ ವೆಂಪತಿ ಚಿನ್ನ ಸತ್ಯಂ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೆನ್ಪಿಟ್ಕೊಳ್ರಿ ರಾಜಾರೆಡ್ಡಿ ಮತ್ತು ರಾಧಾರೆಡ್ಡಿ, ಗಂಡ ಹೆಂಡತಿ ಅಂತ ಹೇಳಿದ್ನಲ್ಲ, ರಾಜಾರೆಡ್ಡಿ ಮತ್ತು ರಾಧಾರೆಡ್ಡಿ ಇಂಪಾರ್ಟೆಂಟ್. ಇಷ್ಟು ಜನ ಅಲ್ಲಿ. ಆಮೇಲೆ ಮಣಿಪುರಿ ಒಳಗಡೆ ಏನು ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಮೋಹಿನಿ ಅಟ್ಟಂ ಒಳಗಡೆ ಇಲ್ಲಿ ಬರ್ತಾ ನೋಡ್ರಿ ಕಲಾಮಂಡಲಂ ಕುಟ್ಟಿ ಅಮ್ಮ, ಮೋಹಿನಿ ಅಟ್ಟಂ ಒಳಗಡೆ ಕಲಾಮಂಡಲಂ ಸತ್ಯಭಾಮ, ಆಮೇಲೆ ಕಲಾಮಂಡಲಂ ಕ್ಷೇಮಾಮತಿ, ಇವ್ರು ಇಂಪಾರ್ಟೆಂಟ್. ನೆಕ್ಸ್ಟ್ ಒಡಿಸಿ ಡ್ಯಾನ್ಸ್ ಒಳಗಡೆ ಕೆಲುಚರಣ್ ಮೊಹಪಾತ್ರ ಬಗ್ಗೆ ಕ್ವಶನ್ ಕೇಳಿದಾರ. ಇದನ್ ಬಿಟ್ರೆ ನಾನು ಇನ್ನೊಂದು ಹೇಳಿದ್ನಲ್ಲ, ಯಾರದು, ಸೋನಾಲ್ ಮಾನ್ಸಿಂಗ್, ಸೊ ಅವ್ರ ಬಗ್ಗೆ ನೋಡ್ಕೊಳ್ರಿ. ಸೊ ಇಷ್ಟೇನಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ನಿಮ್ಗೆ ಏನೇ ಬೇಕಂದ್ರೂ ಕೂಡ ಈ ವಿಡಿಯೋದ್ ಲಾಸ್ಟ್ ಹೋಗ್ಬಿಟ್ಟು ಒಂದು ಲಿಸ್ಟ್ ಅನ್ನ ಬರೆದ್ ಬಿಟ್ಕೊಳ್ರಿ ಎಲ್ಲಾನು, ಯಾವ್ಯಾವ ಕ್ವಶನ್ಸ್ ಗಳು ಬರ್ತಾವ ಅಂತಂದೇಳಿ. ಯಾಕಂತಂದ್ ಹೇಳಿದ್ರೆ ಇವ್ರ ಎಲ್ರಿಗೂ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕೈತೆ. ಈಗೇನ್ ನಾವು ನೋಡಾಕತ್ತೇವಲ್ಲ, ಇವ್ರೆಲ್ರಿಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕೈತೆ. ಇವರೆಲ್ಲ ಬಹಳ ಇಂಪಾರ್ಟೆಂಟ್. ಎನಿ ಕ್ವಶನ್ಸ್ ಇದ್ರ ಮೇಲೆ?